ನಮಸ್ಕಾರ. ಬಹಳ ದಿನಗಳ ನಂತರ ರಾತ್ರಿ 1:30 ಗಂಡ್ರೆ 1:30 ಈ ಮನಸ್ಸಿನ ಅಲಾರಾಮ್ ಅಂತಕ್ಕಂಥದ್ದು ಈ ಪಕ್ಕದಲ್ಲೇ ಟಿಕ್ಕು 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 ಅಂತ ಇರ್ತದೆ ಅಲಾರಾಮ್. ಆದರೆ ಈ ಅಲಾರಾಮ್ ಎಬ್ಸೋದು ಬೇರೆ ಇರುತ್ತೆ. ನಿಮ್ಮ ಟೈಮ್ ತೋರಿಸ್ಬೇಕಲ್ಲ, ಈ 1:30 ರೈಟ್ ಇರಲಿ, ಇದೆಲ್ಲ ಅವಶ್ಯಕತೆ ಇಲ್ಲ. ರಾತ್ರಿ 1:30 ಆಗಿರಲಿ, ಮಧ್ಯಾಹ್ನ 1:30 ಆಗಿರಲಿ, ದಟ್ ಈಸ್ ನಾಟ್ ದ ಪಾರ್ಟ್ ಆಫ್ ದ ಪಾಯಿಂಟ್. ಅಂದರೆ ವಿಷಯಕ್ಕೆ ಬರೋದಾದರೆ ಐ ಆಲ್ವೇಸ್ ಸೇ ಒನ್ ಥಿಂಗ್, ಕಮ್ ಟು ದ ಪಾಯಿಂಟ್ ಅಂದಂಗೆ, ಕಮ್ ಟು ದ ಸಬ್ಜೆಕ್ಟ್. ಮನಸ್ಸು ಮಾತನಾಡೋದಕ್ಕೆ ಹೇಳುತ್ತೆ, ಲೆಟ್ ಇಟ್. ಏನು ಅನ್ನಿಸ್ತಿದೆ ನನ್ನ ಮನಸ್ಸಿನಲ್ಲಿ ಅಂತ. ಸ್ನೇಹಿತರೆ, ಇವತ್ತಿಗೆ ನನ್ನ ಮದುವೆ ಆಗಿ 9 ವರ್ಷ ಕಂಪ್ಲೀಟ್ ಆಯಿತು. ಸಹಜವಾಗಿ ಭಾಳಷ್ಟು ಮಂದಿ ಅದರ ಬಗ್ಗೆ ಹೇಳ್ಕೊಂಡು ಹೋಗಿರ್ತಕ್ಕಂಥದ್ದು ಇರ್ತದೆ. ಆದರೂ ನನ್ನ ಮನಸ್ಸಿನ ನಾನು ಕಂಡ ನನ್ನ ಮದುವೆ ಎಲ್ರಿಗೂ ಆಗುತ್ತೆ. ಏನ್ರಿ ಇದೆ ಇದರಲ್ಲಿ ವಿಶೇಷ ಅಂತ ನೀವು ಕೇಳ್ಬೋದು. ವಯೋಸಹಜವಾಗಿ ಹದಿಹರಿಯದ ವಯಸ್ಸಿನಲ್ಲಿ ಅಥವಾ ಬಾಲ್ಯದಲ್ಲಿ ನಮಗೆ ಈ ಮದುವೆ ಅನ್ನೋ ಕಾನ್ಸೆಪ್ಟ್ ಹೆಂಗಿರುತ್ತಪ್ಪ ಅಂತಂದರೆ, ಸೊಳ್ಳೆ ಒಂದು ಓಡಾಡ್ತಿದೆ, ಮದುವೆ ಈ ಮದುವೆ ಅನ್ನೋದು ಕೂಡ ಹೆಚ್ಚು ಕಡಿಮೆ ಸ್ವಲ್ಪ ಈ ಸೊಳ್ಳೆ ಥರನೇ. ಏನು ಸೊಳ್ಳೆಗೆ ಹೋಲಿಸ್ಬಿಟ್ಟೆ ಅಂತನಾ? ನೀವು ಸರಿಯಾಗಿ ಸೂಕ್ಷ್ಮವಾಗಿ ಗಮನಿಸ್ತಿರೋ ಇಲ್ವೋ ಗೊತ್ತಿಲ್ಲ, ಗಮನಿಸಿದ್ದಿರೋ ಇಲ್ವೋ ಗೊತ್ತಿಲ್ಲ, ಇನ್ನು ಮುಂದೆ ಗಮನಿಸಿದ್ರೂ ಗಮನಿಸ್ಬೋದು. ಒಂದು ಉದಾಹರಣೆಯಾಗಿ ಹೇಳಿದೆ, ತಪ್ಪಾಗಿ ತಿಳ್ಕೊಬೇಡಿ. ಅಂದರೆ ಈ ಜೀವನದಲ್ಲಿ ಒಂದು ಹಂತಕ್ಕೆ ತಲುಪಿದ ಮೇಲೆ ಗೊತ್ತಾಗದೆ, ಮೇ ಬಿ ಈ ಮಾತಾಡ್ತಿದ್ರೆ ಅದು ಸ್ವಲ್ಪ ಸಣ್ಣದಾಗಿ ಡಿಸ್ಟರ್ಬ್ ಮಾಡ್ತಲ್ಲ, ಹಾಗೆ ಡಿಸ್ಟರ್ಬ್ ಇದ್ದರೂ ಕೂಡ ಆ ಡಿಸ್ಟರ್ಬೆನ್ಸನ್ನು ಪಕ್ಕಕ್ಕಿಟ್ಟು, ಇಲ್ಲಿ ಸೊಳ್ಳೆ ಸಿಕ್ಕಿದ್ರೆ ಸಾಯಿತು ಹಾಗಂತಲ್ಲ, ಡಿಸ್ಟರ್ಬೆನ್ಸನ್ನು ಪಕ್ಕಕ್ಕಿಟ್ಟು ವಿ ಹ್ಯಾವ್ ಟು ಮೂವ್ ಫಾರ್ವರ್ಡ್ ಅಂತ. ಮದುವೆ ಅದೊಂದು ಇರ್ತದೆ ಲೈಫಲ್ಲಿ, ಅದೆಲ್ಲ ಸಹಜವಾಗಿ ನಡಿಬೇಕಾದಂತಹ ಒಂದು ಪ್ರಕ್ರಿಯೆ. ಮದುವೆ ಅದರ ತಯಾರಿ ನೋಡಬೇಕಿನ್ನೂ ವಿಶೇಷ. ಆದರೆ ಈ ತಯಾರಿಗಿನ್ನ ಮೊದಲು ಈ ಮದುವೆಯ ಬಗ್ಗೆ ಏನಾದರೂ ಒಂದಷ್ಟರ ಮಟ್ಟಿಗೆ ನಾವು ಗ್ರಹಿಸಿರ್ತಕ್ಕಂಥದ್ದು ಏನಾದರೂ ಇದೆಯಾ ಅನ್ನೋದಾದರೆ, ನಾನು ಎಲ್ಲರ ವಿಷಯವನ್ನು ಪಕ್ಕಕ್ಕಿಟ್ಟು ನಾನು ಕಂಡ ನನ್ನ ಮದುವೆ ಅನ್ನೋ ವಿಚಾರವನ್ನು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಜೀವನದ ಸಾಮರಸ್ಯದಲ್ಲಿ ಈ ಗಂಡ ಹೆಂಡತಿ ಅಂತಕ್ಕಂಥ ಆ 2 ಪಾತ್ರ ಇದೆಯಲ್ಲ, ಅದು ಮಾತ್ರ ಅಮೋಘವಾಗಿರ್ತಕ್ಕಂಥದ್ದು, ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಅದು ಬಿಡಿಸಲಾರದಂತಹ ಒಂದು ಸೂತ್ರ. ಯಾವುದು? ಈ ಮದುವೆ ಅಂತಕ್ಕಂಥದ್ದು. ಅದೊಂದು ಸೂತ್ರ ರೀ, ದಟ್ ಈಸ್ ಎ ಫಾರ್ಮುಲಾ. ಅದನ್ನು ಬಿಡಿಸೋದಕ್ಕೆ ಅನ್ನೋ ಥಿಂಕಿಂಗ್ ಕೂಡ ಬರಬಾರ್ದು, ಅಂತಹ ಸೂತ್ರ ಅದು. ಇಟ್ಸ್ ಎ ಫಾರ್ಮುಲಾ. ಅಂತಹ ಸೂತ್ರವನ್ನು ಹೆಣೆಯೋದಕ್ಕೋ ಹಾಕೋದಕ್ಕೋ ಪ್ರಿಪ್ರೇಷನ್ ಯಾವ ಹಂತದಲ್ಲಿರ್ತದೆ ಅನ್ನೋದಕ್ಕೆ ನೋಡಿ, ಅದೆಷ್ಟು ವಿಧಾನಗಳಲ್ಲಿ ಮಾಡ್ಕೊಂಡು ಹೋಗ್ತೇವೆ ನಾವು ಅನ್ನೋದಕ್ಕೆ. ಈ 9 ವರ್ಷದ ಹಿಂದೆ ನಡೆದಂಥ ವಿಚಾರ ರೀ. ನಾನು ಹೇಳ್ದಂಗೆ ಬಾಲ್ಯದಲ್ಲಿ ನಾನು ನಮ್ಮ ದೊಡ್ಡಪ್ಪಂದ್ರುಗಳನ್ನು ನೋಡ್ತಿದ್ದೆ. ನಮಗೆ ಮದುವೆ ಗೊತ್ತಿಲ್ಲ. ಏಕೆಂದರೆ ನಾನು ಒಂದು ಮನೆಯಲ್ಲಿ ತಂದೆ ತಾಯಿ ಅದನ್ನು ಬಿಟ್ಟು ಅಪಾರ್ಟ್ ಫ್ರಮ್ ದಟ್ ನಾನು ನೋಡಿದರೆ ಅದು ಬೇರೆ ವಿಚಾರ. ನಾನು ಬಾಲ್ಯದಲ್ಲಿ ಹಲವಾರು ಮನೆಗಳಲ್ಲಿ ಇದ್ದುಕೊಂಡು ಬಂದಂತು. ನನಗೆ ಊಟ ಹಾಕಿದವರು ಒಬ್ಬರು ಇಬ್ಬರು ಅಲ್ಲ. ಅದೇ ನನ್ನ ಬಾಲ್ಯ. ಸಹಜವಾಗಿ ಆ ರೀತಿ ಆಗಬಾರ್ದು ಅನಿಸುತ್ತೆ. ಅಂದರೆ ಊಟ ಹಾಕೋದು ತಪ್ಪು ಅಂತಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಈ ಊಟ ಅಂತಕ್ಕಂಥದ್ದು ಅಥವಾ ಬೆಳವಣಿಗೆ ಅಂತಕ್ಕಂಥದ್ದು ಒಂದು ಹಂತದಲ್ಲಿ ಒಂದೇ ಸ್ಥಿರತೆಯಲ್ಲಿದ್ದಾಗ ಮನುಷ್ಯ ಬ್ರಾಡಾಗಿ ಥಿಂಕ್ ಮಾಡೋದಕ್ಕೆ ಹೋಗಲ್ಲ. ಈಗ ಹಸುವು ಅಂದ ತಕ್ಷಣ ಊಟ ಕೊಡ್ತಾ ಇರಿ. ಹಸುವಿನ ಬಗ್ಗೆ ಅದರ ಬೆಲೆ ಅಂತಕ್ಕಂಥದ್ದು, ಅದರ ಮೌಲ್ಯವನ್ನು ಹಸು ಕಳ್ಕೊಳ್ತಾ ಹೋಗ್ಬಿಡುತ್ತೆ.
ಅದೇ ಆ ಮನುಷ್ಯನಿಗೆ ಹಸು ಹೇಗಿರುತ್ತೆ ಅನ್ನೋದನ್ನು ಗೊತ್ತಿರೋ ಥರ ಕ್ರಿಯೇಟ್ ಮಾಡಬೇಕು. ಹಸು ಅಂದರೆ ಇದೇ ಹಸು ಅಂದರೆ ಹೀಗಿರುತ್ತೆ, ನಿನ್ನ ಸಮಯಕ್ಕೆ ಊಟ ಇಲ್ಲ. ಆ ಹಸು ರನ್ ಮಾಡಿಸುತ್ತೆ ನೋಡಿ ಮನುಷ್ಯನ. ಅಂಥವರೆಲ್ಲ ಕುತ್ಕೊಂಡ್ಬಿಡ್ತಾರೆ ಹೀಗೆ. ಯಾಕಪ್ಪ ಅಂತಂದರೆ ಯಾಕೆ ಕುತ್ಕೊಳ್ತಾರೆ ಅನ್ನೋದು ಕೂಡ ಹೇಳ್ತಾನೆ. ನೀನು ಅಂದ್ಕೊಂಡಂಗಲ್ಲ ಇಲ್ಲಿ ಪ್ರಪಂಚ ಅನ್ನೋದಕ್ಕೋಸ್ಕರ. ಇಚ್ ಆ್ಯಂಡ್ ಎವ್ರಿಥಿಂಗ್ ನೋಡ್ರಿ. ಇಲ್ಲಾಂದರೆ ಈ ಸಮಯ ನಿದ್ದೆ ಮಾಡೋ ಸಮಯ, ಎಬ್ಬಿಸ್ಬಿಟ್ಟು ಮಾತಾಡು ಅಂತ ಹೇಳುತ್ತೆ ಮನಸ್ಸು ಅಂತಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ನನ್ನ ಈ ಬೆಳವಣಿಗೆಯ ಹಂತದಲ್ಲಿ ಅಂದರೆ ನಾನು ಬೆಳೀತಕ್ಕಂಥ ಸಂದರ್ಭದಲ್ಲಿ ದೊಡ್ಡಮ್ಮಂದ್ರ ಮನೆಗಳಲ್ಲಿರ್ತಿದ್ದೆ, ದೊಡ್ಡಪ್ಪನ ಮನೆಗಳಲ್ಲಿರ್ತಿದ್ದೆ, ನಮ್ಮ ಗುರುಗಳ ಮನೆಗಳಲ್ಲಿರ್ತಿದ್ದೆ. ಅಲ್ಲೆಲ್ಲ ಕೂಡ ಭಾಳ ವಿಶೇಷವಾಗಿ ಗಮನಿಸ್ತಾ ಇದ್ದೆ. ಅಂದರೆ ಅಲ್ಲಿ ಇದು ನೋವಿನಿಂದ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಮತ್ತು ತಂದೆ ತಾಯಿ ಜೊತೆ ಇರಲಿಲ್ಲ ಅಂತಲ್ಲ, ತಂದೆ ತಾಯಿ ಜೊತೆಲೂ ಇದ್ದೆ ನಾನು. ಆದರೆ ಅಲ್ಲೆಲ್ಲ ನನಗೆ ಅದು ಜೀವನದ ಮೌಲ್ಯಯುತ ಪಾಠ. ಅದು ಇಟ್ ಈಸ್ ಎ ವ್ಯಾಲ್ಯೂಯಬಲ್ ಆ್ಯಂಡ್ ಏನು ಹೇಳ್ತೀವಿ ಅದನ್ನು, ವ್ಯಾಲ್ಯೂಯಬಲ್ ಅಂತಲೇ ಹೇಳಬೇಕು ಅದನ್ನು. ಅದು ಅದಕ್ಕೆ ಒಂದು ಮೌಲ್ಯ ಕೊಡಬೇಕು ಅದಕ್ಕೆ. ಅಲ್ಲೆಲ್ಲ ಬೆಳೆದಿದ್ದು ನಾನು ಅಲ್ಲಿ ಅವ್ರಗಳ ಜೊತೆ ಎಲ್ಲ ಇದ್ದಾಗ ಏನು ಮದುವೆ, ಏನು ಗಂಡ ಹೆಂಡ್ತಿ, ಏನು ಈ ಮಕ್ಕಳು, ಚಿಕ್ಕ ವಯಸ್ಸಿನಲ್ಲಿ ಪ್ರಶ್ನೆಗಳು ಹಾಕ್ಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಬಾರ್ದೇನೋ. ಬೇರೆ ಮಕ್ಕಳಲ್ಲಿ ಇರುತ್ತೋ ಏನೋ ಗೊತ್ತಿಲ್ಲ. ಯಾಕಂದರೆ ನಾನು ಆ ಮಗು ಆಗೋದಕ್ಕೆ ಆಗೋದಿಲ್ಲ. ಇದು ನಾನು ಇನ್ನೊಂದು ಮಗು ಯಾರೋ ಅಥವಾ ಇಲ್ಲಿ ಹೊರಗಡೆ ಇರ್ತಕ್ಕಂಥವ್ರ ಬಗ್ಗೆ ನಾನು ಮಾತನಾಡೋದಕ್ಕಾಗೋದಿಲ್ಲ. ನನಗೆ ಯಾಕೆ ಇವರು ಏನು ಮಾಡ್ತಾರೆ? ದೀಸ್ ಆರ್ ಆಲ್ ಥಿಂಗ್ಸ್ ಯೂಶ್ವಲಿ ಇರುತ್ತೆ. ಕ್ಯೂರಿಯಾಸಿಟಿ. ಏನು ಮದುವೆ ಅಂದರೆ, ಏನಕ್ಕೆ ಮದುವೆ, ಹೌ, ವಾಟ್, ವೆನ್, ವೈ, ಯಾಕೋಸ್ಕರ ಮಾಡ್ಕೋಬೇಕು, ಆ ಏಜಲ್ಲೇ ಯಾತಕ್ಕೋಸ್ಕರ ಮಾಡ್ಕೋಬೇಕು, ಏನಾಗುತ್ತೆ ಆ ಏಜಲ್ಲೇ ಮಾಡಿಕೊಂಡ್ರೆ, ನಿಧಾನ ಆದರೆ ಏನಾಗುತ್ತೆ, ಆಗದೇ ಇದ್ದರೆ ಏನಾಗುತ್ತೆ, ಇಂಥ ಪ್ರಶ್ನೆಗಳಿದೆ ನೋಡಿ. ಇದಕ್ಕೆ ಉತ್ತರಗಳನ್ನು ಹುಡ್ಕೊಂಡು ಹೋದವನು ನಾನು. ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ನಾನು ನಮ್ಮ ಪಾಠ ಓದಬೇಕಾದ್ರೆ ನಾನು ಓದುವಂಥ ಸಂದರ್ಭದಲ್ಲಿ ಮ್ಯಾಥ್ಸು ಭಾಳ ಇಷ್ಟ ನನಗೆ. ಅಂದರೆ ಗಣಿತ, ಅದರಲ್ಲಿರ್ತಕ್ಕಂಥ ಫಾರ್ಮುಲಾಸು, ಆ ಕ್ವಶನ್ನೇ ಆಗಿರುತ್ತೆ, ಸಾಲ್ವ್ ದ ಪ್ರಾಬ್ಲಮ್ಸ್ ಅಂತ. ನೀವು ಗಮನಿಸಿದಿರಲ್ಲ, ಜೀವನದ ಪ್ರಾಬ್ಲಮ್ ಬೇರೆ, ಪಾಠದಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಬೇರೆ. ಬಟ್ ಸ್ಟಿಲ್ ಸಾಲ್ವ್ ದ ಪ್ರಾಬ್ಲಮ್ ಅಂದಾಗ ಅದಕ್ಕೆ ಉತ್ತರವನ್ನು ಹುಡುಕ್ತಕ್ಕಂಥದ್ದಿದೆ ನೋಡಿ. ಈ ಸಾಲ್ವ್ ದ ಪ್ರಾಬ್ಲಮ್ ಅನ್ನೋದು ನಿಮಗೆ ಮ್ಯಾಥ್ಸಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಬರೋಲ್ಲ. ನೀವು ಈ ಕ್ವಶನನ್ನು ನೀವು ಗಮನಿಸಿ ನೋಡಿ. ನಿಮಗೆ ಸೈನ್ಸಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಿ ಈ ಸಿದ್ಧ ಸೂತ್ರವನ್ನು ಬಿಡಿಸಿ, ಇದೆಲ್ಲ ಕೂಡ ನಿಮಗೆ ಯು ಕಾಂಟ್ ಫೈಂಡ್ ಇನ್ ಅದರ್ ಲ್ಯಾಂಗ್ವೇಜಸ್. ಮೇ ಬಿ ಇದ್ದರೆ ತಪ್ಪೇನಿಲ್ಲ, ಇರಲಿ, ನೀವು ಬೇರೆ ಎಲ್ಲಾದರೂ ಇದ್ದರೂ ಕೂಡ ದಟ್ ಈಸ್ ಆಲ್ಸೋ ಅನ್ ಅಡ್ವಾಂಟೇಜ್. ನೀವು ಅಲ್ಲಿರುತ್ತೆ ಉತ್ತರ, ಅಲ್ಲಿ ಹುಡುಕ್ಬಿಟ್ಟು ಅಲ್ಲಿಡೋದು ದೊಡ್ಡ ವಿಷಯ ಅಲ್ಲ. ಅದು ಯಾವುದು ಮ್ಯಾಥ್ಸ್ನಲ್ಲಿ ಅವನಿಂದ ತಗೋ ಇವನಿಂದ ತಗೋ ಇನ್ ದ ಸೆನ್ಸ್, ಅವ್ರು ಹೇಳಿದ ಫಾರ್ಮುಲಾನ ಅಪ್ಲೈ ಮಾಡು, ಇವ್ರು ಹೇಳಿದ ಫಾರ್ಮುಲಾನ ಅಪ್ಲೈ ಮಾಡು, ಬಟ್ ಫೈನಲಿ ಯು ಹ್ಯಾವ್ ಟು ಫೈಂಡ್ ದ ಆನ್ಸರ್ ಅನ್ನೋದಿದೆ ನೋಡಿ. ಈ ಸೂತ್ರ ಭಾಳ ಅದ್ಭುತವಾಗಿ ಇರ್ತಕ್ಕಂಥದ್ದು ಮಂಗಳಸೂತ್ರದಲ್ಲಿ. ಸಬ್ಜೆಕ್ಟಿಗೆ ಬಂದರೆ ಅಲ್ಲಿ ಮಾಂಗಲ್ಯ ಧಾರಣೆ ಮಂಗಳಸೂತ್ರ. ಹೆಂಗೆ ಮಂಗಳಸೂತ್ರ? ಸೊ ಯು ಆರ್ ಆಲ್ ಪೀಪಲ್, ನಿಮ್ಮ ಸನ್ನಿವೇಶದಲ್ಲಿ ಎಲ್ಲರಿಗೂ ಕೂಡ ಆ ಮಂಗಳಸೂತ್ರ ಅಥವಾ ಮಾಂಗಲ್ಯ ಧಾರಣೆ ಅಂತಕ್ಕಂಥದ್ದು ಇಟ್ ಟೆಲ್ಸ್ ಲಾಟ್ಸ್ ಅಬೌಟ್ ದ ಲೈಫ್. ತುಂಬ ಹೇಳುತ್ತಪ್ಪ ಅದು ಲೈಫನ್ನು, ಜೀವನವನ್ನು. ನಿನ್ನ ಪೂರ್ವ ತಯಾರಿ, ಈಗ ಅದೊಂದು ಎಕ್ಸಾಮ್ ಇದ್ದಂಗೆ ರೀ. ನೀನು ಮಾಡ್ತಕ್ಕಂಥ ಪ್ರತಿ ಕೆಲಸ ಕೂಡ ಪರೀಕ್ಷೆನೇ. ವಾಟ್ ಎವರ್ ಯು ಡು, ನಿನಗೊಂದೊಂದು ಚಾಲೆಂಜಿಂಗ್ ಆಗಿರ್ತದೆ. ನೀನು ಅದನ್ನು ಹೇಗೆ ರಿಸಾಲ್ವ್ ಮಾಡ್ತೀಯ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಹೌ ಯು ಆರ್ ಕಮಿಂಗ್ ಔಟ್ ಫ್ರಮ್ ದಟ್ ಪ್ರಾಬ್ಲಮ್, ನೀನು ಹೇಗೆ ಅದರಿಂದ ಹೊರಗಡೆ ಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀಯ. ದಿಸ್ ಈಸ್ ಹೌ ದ ಮ್ಯಾರೇಜ್ ಆಲ್ಸೋ. ಅದು ಇದೇ ದೊಡ್ಡ ವಿಶೇಷ ಏನಿಲ್ಲ, ಮದುವೆ ಕೂಡ ಹಾಗೆ. ಇಟ್ಸ್ ಎ ಪ್ರಾಬ್ಲಮ್ ಅಂತ ಅನ್ಬೇಕು ಅಂತಂದರೆ ಅದು ಪ್ರಾಬ್ಲಮ್ ಅಲ್ಲ. ಇಫ್ ಯು ಥಿಂಕ್ ಇಟ್ ಈಸ್ ಅನ್ ಈಸಿ ಅಂತಂದರೆ, ಎಲ್ಲರೂ ಆಗಿದ್ದಾರೆ ನಾನು ಆಗಿದ್ದೀನಿ ಅಂತಂದರೆ ಅಷ್ಟು ಸುಲಭವಾಗಿ ತೊಗೊಳ್ತಕ್ಕಂಥದ್ದು ಅಲ್ಲ. ಪೂರ್ವ ತಯಾರಿ ಯಾವುದಕ್ಕೆ ನಡೆಸಿರ್ತೀವಿ ಅಂತಕ್ಕಂಥದ್ದು. ಮದುವೆಗೆ ಮಾತುಕತೆಗಳಾಗುತ್ತೆ. ಇಫ್ ಇಟ್ ಈಸ್ ಎ ಲವ್ ಮ್ಯಾರೇಜ್,
ಪ್ರೇಮ ವಿವಾಹ ಆಗಿದ್ದರೆ ಅಥವಾ ಪ್ರೀತಿಸಿ ಮದುವೆ ಆಗ್ತಕ್ಕಂಥದ್ದು. ಪ್ರೇಮ ವಿವಾಹ ಆದರೆ ಅದ್ಭುತ, ಪ್ರೀತಿಸಿ ವಿವಾಹ ಅಲ್ಲ, ನಾನು ಹೇಳಲ್ಲ. ಪ್ರೇಮ ಅಂದರೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಬೇಕು. ಪ್ರೀತಿ ಮಾಡಿ ಮದುವೆ ಆಗೋದು ಅಂತಂದರೆ ಅದು ಒಂದು ಆಕರ್ಷಣೆಯಲ್ಲೇ ಆಗಿದೆ ಅಂತ ಕೂಡ ತೆಗೆದು ಹಾಕೋದಕ್ಕೆ ಆಗೋದಿಲ್ಲ. ಇಟ್ ಮೇ ಬಿ ಅದು ಮುಂದೊಂದು ದಿನ ಪ್ರೇಮಕ್ಕೆ ಹೋಗುತ್ತೆ, ಇಲ್ಲ ಅಂತ ಹೇಳೋದು. ನಾನು ಭಾಳಷ್ಟು ಈ ಪ್ರೀತಿಸಿ ಮದುವೆ ಆಗಿರ್ತಕ್ಕಂಥವ್ರು, ಭಾಳ ಅನ್ಯೋನ್ಯವಾಗಿರ್ತಕ್ಕಂಥವ್ರನ್ನ ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಹತ್ತಿರ ಇನ್ ದ ಸೆನ್ಸ್ ನಮ್ಮ ತಂಗಿ ಅಕ್ಕ ಅಂದ್ಕೊಂಡು ಅಂಥವ್ರನ್ನು ಕೂಡ ನಾನು ಗಮನಿಸಿದ್ದೇನೆ. ಅಮ್ಮ ಎಷ್ಟೋ ಒಳ್ಳೆಯ ಸಂಸಾರ ಜೀವನ ನಡೆಸ್ತಾ ಇದ್ದಾರೆ ಅಂತ. ಇದರಲ್ಲಿ ಯಾವುದು ಪ್ರೀತಿ ಮಾಡಿದವ್ರ ಮೇಲೆ ಕಣ್ಣಾಕಿ ತಪ್ಪಿನ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಏಕೆಂದರೆ ಆ ಕಟ್ಟಿರ್ತಕ್ಕಂತಹ ಕತ್ತಿನಲ್ಲಿರ್ತಕ್ಕಂತಹ ಮಂಗಳಸೂತ್ರ ಅಂತಕ್ಕಂಥದ್ದು ಅಷ್ಟು ಪವರ್ಫುಲ್ ಇರುತ್ತೆ. ಅದನ್ನು ಎಲ್ಲಿಯವರೆಗೂ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಇದು ಪರೀಕ್ಷೆ ಅಲ್ಲ. ಕೆಲವೊಮ್ಮೆ ಕೆಲವೊಬ್ಬರಿಗೆ ಈ ಮಂಗಳಸೂತ್ರ, ಈ ಫಾರ್ಮುಲಾ ಆಫ್ ಮಾಂಗಲ್ಯ ಇದೆಯಲ್ಲ, ಇದು ಭಾಳ ಪರೀಕ್ಷೆಗಳನ್ನು ಒಡ್ಡುತ್ತೆ. ಸಮ್ ಪೀಪಲ್, ನಾನು ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಅಲ್ಲ. ಅದರಲ್ಲಿ ವಿಶೇಷವಾಗಿ ಈ ಮನೋಶಾಸ್ತ್ರ, ಸೈಕಾಲಜಿ ಅಂತಕ್ಕಂಥದ್ದು ಇದೆಯಲ್ಲ, ಅದರಲ್ಲಿ ಇರ್ತಕ್ಕಂಥವ್ರಿಗೆ, ಅದನ್ನು ಅಭ್ಯಾಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಭಾಳಷ್ಟು ಲೈಫ್ ಅಂದರೆ ಜೀವನದ ಅವ್ರಿಗೆ ಕ್ರಿಯೇಟ್ ಆಗ್ತಕ್ಕಂತಹ ಜೀವನದಲ್ಲಿ ಬರ್ತಕ್ಕಂತಹ ಎಕ್ಸಾಮ್ಸ್ಗಳು ಹಂಗೆ ಹಿಂಗೆ ಇರಲ್ಲ. ಸೀರಿಯಸ್ ರೀ, ಅದು ದೊಡ್ಡವರು ಹೇಳಿದ್ದಾರೆ, ದೇಶ ಸುತ್ತು ಕೋಶ ಓದು. ಆದರೆ ನೀನು ದೇಶ ಸುತ್ತಿ ಕೋಶವನ್ನು ಓದಿ, ನಾನು ಹೇಳ್ತಿರ್ತಕ್ಕಂಥದ್ದು ಇಲ್ಲಿ ಕೋಶ ಇನ್ ದ ಸೆನ್ಸ್ ಪದಕೋಶ, ಆ ಪದಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ವಿಧಾನ, ಅದು ಅವರು ಹೇಳಿದ್ದಾರೆ ಅಂಥೇಳಿ ಯಾವುದೇ ರೀತಿಯಾದಂತಹ ಪೂರ್ವ ತಯಾರಿ ಇಲ್ಲದೆ ನಾವು ಹೋಗ್ಬಿಟ್ರೆ ಎಗೇನ್ ಇಟ್ಸ್ ಎ ಬಿಗ್ ಪ್ರಾಬ್ಲಮ್. ಅದನ್ನು ಅರ್ಥ ಮಾಡಿಕೊಂಡು ಆಗಿರ್ತಕ್ಕಂಥ ಸಮಸ್ಯೆ ಎಲ್ಲಿದೆ ಅಂತ ಹೊಕ್ಕಿ ನೋಡ್ತಕ್ಕಂಥದ್ದು ಇದೆಯಲ್ಲ, ಅದು ಕೂಡ ಭಾಳ ಕ್ಲಿಷ್ಟಕರವಾದಂಥದ್ದು ಅಂತ. ಅದರ ಬಗ್ಗೆ ಇನ್ನಷ್ಟು ವಿವರಣೆಗಳು ಮುಂದಿನ ದಿನದಲ್ಲಿ ಕೊಡ್ತೇನೆ. ವೈ ನಾಟ್ ಅಂತಕ್ಕಂಥದ್ದು, ಯಾತಕ್ಕೋಸ್ಕರ ಏನದು ದೇಶವನ್ನು ಸುತ್ತಬಾರ್ದು, ಕೋಶವನ್ನು ಓದಬಾರ್ದು ಅಂತ. ಅಂದರೆ ಸಹಜವಾಗಿ ಒಬ್ಬ ಮನುಷ್ಯ ಅರ್ಥೈಸ್ಕೊಂಡ್ರೆ ಪರವಾಗಿಲ್ಲ ಆದರೆ ಅರ್ಥದಿಂದ ಜ್ಞಾನಕ್ಕೆ ಹೋದಾಗ ಎಲ್ಲವೂ ಕೂಡ ತನ್ನನ್ನು ತಾನು ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಬೇಕಾಗುವಂಥ ಸಮಯ ಬಹಳ ಜಾಸ್ತಿ ಇರ್ತದೆ. ಎಲ್ಲ ನೀವು ಹೊರಗಡೆ ಎಲ್ಲ ಭಾಳ ಗಮನಿಸಿರ್ತೀರ. ಮನುಷ್ಯ ಮಾಡ್ತಕ್ಕಂತಹ ಎಲ್ಲವನ್ನು ಒಳ್ಳೆಯದನ್ನೇ ನೋಡ್ತಾ ಇದ್ದರೆ ಈ ಮನುಷ್ಯ ಕೆಟ್ಟದ್ದೇ ಮಾಡಲ್ವಾ ಅಂತಕ್ಕಂಥ ಪ್ರಶ್ನೆಗಳು ಹಾಕ್ತಕ್ಕಂಥ ಸಮಾಜದಲ್ಲಿ ನಾವು ಬದುಕ್ತಾ ಇರ್ತೀವಿ. ಅವು ಗ್ರೇಟ್ ಈಸ್ ಅನ್ಬೇಕಷ್ಟೇ, ಕಾಯ್ತಿರ್ತಾರೆ. ದ ಪೀಪಲ್ ಆರ್ ವೇಟಿಂಗ್ ಟು ಹೌ ಟು ಲ್ಯಾಗ್ ಹಿಮ್ ಅಂತಕ್ಕಂಥದ್ದು ಒಂದು ಸಮಾಜ ಇರ್ತದೆ. ಬಟ್ ಅವರು ಹುಡುಕ್ತಕ್ಕಂತಹ ತಪ್ಪು ಯಾತಕ್ಕೋಸ್ಕರ ಅಂತಕ್ಕಂಥದ್ದನ್ನು ಮನವರಿಕೆ ಮಾಡ್ಕೊಳ್ಳೋದಕ್ಕೂ ಕೂಡ ಅವರಿಗೆ ಸಮಯ ಕೊಡಬೇಕಾಗತ್ತೆ. ದೇ ಹ್ಯಾಸ್ ಟು ಅಕ್ಸೆಪ್ಟ್ ಇಟ್. ಅಂದರೆ ನಾ ಹಿಡಿದ ಮಂಚಕ್ಕೆ ಮೂರೇ ಕಾಲು ಅನ್ನೋರಿಗೆ ನಾಲ್ಕನೇದು ತೋರಿಸಿದ್ರು ಅವ್ರಿಗೆ ಇಲ್ಲಿಗೆ ಹೋಗಲ್ಲ. ಮಂದ ಬುದ್ಧಿ ಅಂತ ಹೇಳ್ತೇವೆ. ನಾನು ಅಂಥವ್ರುಗಳನ್ನೆಲ್ಲ ತುಂಬ ದೂರ ಇಟ್ಟಿರ್ತೀನಿ. ಅಂಥವ್ರ ಹತ್ರ ಹೆಚ್ಚಿಗೆ ವಿವಾದ ವಿತ್ತಂಡವಾದಗಳನ್ನು ನಾನು ಸಹಿಸೋದು ಕೂಡ ಇಲ್ಲ. ಯಾಕೆ ಅಂತಂದರೆ ಇವತ್ತು ನಾನು ಮದುವೆಯ ವಿಷಯವನ್ನು ಮಾತಾಡ್ತಾ ಮಧ್ಯದಲ್ಲಿ ಈ ವಿಚಾರವನ್ನು ಯಾಕೆ ತೊಗೊಂಬಂದೆ ಅಂತಂದರೆ ಅಂಥವ್ರನ್ನ ಭಾಳ ದೂರ ಇರೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳಿದ್ಮೇಲೆ ಇನ್ನದರ ಬಗ್ಗೆ ಮಾತನಾಡ್ತಕ್ಕಂಥದ್ದಿಲ್ಲ. ಮದುವೆಯ ವಿಚಾರದಲ್ಲಿ ನಾನು ಹೇಳ್ತಾ ಇರ್ತಕ್ಕಂತಹ ಮಂಗಳಸೂತ್ರದಲ್ಲಿ ಪೂರ್ವ ತಯಾರಿ ಇರ್ತದೆ. ಫಾರ್ಮುಲಾ ಆಫ್ ಮಾಂಗಲ್ಯ. ಏನು ಪೂರ್ವ ತಯಾರಿ? ನಮ್ಮ ಹಿಂದೆ ನಾನು ಕೇಳಿರ್ತಕ್ಕಂಥದ್ದು ಏನಪ್ಪ ಅಂತಂತಂದರೆ 7 ತಲೆಮಾರನ್ನು ನೋಡ್ತಾ ಇದ್ದರು. ದ ಪರ್ಸನ್ ಹೂ ಈಸ್ ಗೋಯಿಂಗ್ ಟು ಮ್ಯಾರಿ 7 ತಲೆಮಾರು. ಏನು 7 ತಲೆಮಾರು ಅಂತಂದರೆ ನಿನಗೆ ನಿನ್ನ ವಂಶದ ಬಗ್ಗೆ ಎಷ್ಟು ಗೊತ್ತು ಅಂತಕ್ಕಂಥದ್ದು. ದ ಮೇಜರ್ ರೋಲ್ ಈಸ್ ವಂಶಾವಳಿ. ಈ ವಂಶ ಅಂತಕ್ಕಂಥದ್ದು ಪ್ರಮುಖವಾದ ಪಾತ್ರವನ್ನು ನಿಭಾಯಿಸುತ್ತೆ ಒಬ್ಬ ಮನುಷ್ಯನ ಜೀವನದಲ್ಲಿ. ಹೌ ಅನ್ನೋದನ್ನು ಕೂಡ ನಾನು ಹೇಳ್ಕೊಂಡು ಹೋಗ್ತೇನೆ. ಯಾಕೆ ಈ 7 ತಲೆಮಾರನ್ನು ಮಾತ್ರ ಕೌಂಟ್ ಇಟ್ಕೊಂಡ್ರು? ಯಾಕೆ 8 ಇಲ್ಲ, 9 ಇಲ್ಲ, 10 ಇಲ್ಲ? ಈ 7 ಅಂತಕ್ಕಂಥದ್ದನ್ನು ಬಹಳ ಕ್ಯಾಲ್ಕುಲೇಷನ್ ಮಾಡೇ ಇಟ್ಟಿರ್ತಕ್ಕಂಥದ್ದು.
ಒಂದು ಹಂತದವರೆಗೂ ನೀನು ಹೇಗೆ ಬಂದಿದೀಯ ನಿನ್ನ ಜೀವನದಲ್ಲಿ ಅಂತಕ್ಕಂಥದ್ದನ್ನು ಮರುಕಳಿಸಿ ಹೇಳ್ತಕ್ಕಂಥದ್ದು. ನೀನು ಯಾರು, ನಿಮ್ಮ ತಂದೆ ಯಾರು, ನಿಮ್ಮ ತಾತ ಯಾರು, ಅವರ ತಂದೆ ಯಾರು, ಆವಾಗ ಏನಾಗಿತ್ತು, ಅವರು ಎಲ್ಲಿಂದ ಬಂದರು, ಹೇಗೆ ಬಂದರು, ಈ ಹೇಳ್ತಕ್ಕಂಥದ್ದು ಇದೆಯಲ್ಲ, ನಿಮ್ಮ ತಾತ ಹೀಗೆ, ನಿಮ್ಮ ಮುತ್ತಾತ ಹಾಗೆ, ಅವರು ಇಂಥವರು, ಅದನ್ನು ಉಳಿಸ್ಕೊಂಡಿರ್ತಕ್ಕಂತಹ ವಿಶೇಷತೆ ಏನು ಅಂತಂದರೆ ಅವರು ಬದುಕಿದ ವಿಧಾನ, ಬದುಕಿದ ರೀತಿ ನಮ್ಮನ್ನು ಹಾದಿ ತಪ್ಪಿಸಬಾರ್ದು ಅಂತಕ್ಕಂಥದ್ದು. ಅಂದರೆ ನೀನು ಹೋಗ್ತಾ ಇರ್ತಕ್ಕಂಥ ಹಾದಿಯಲ್ಲಿ ಅವರು ಉಳಿಸಿರ್ತಕ್ಕಂತಹ ಹೆಸರುಗಳಿರ್ತದೆ. ಅದೆಲ್ಲ ಗ್ರೇಟ್ನೆಸ್. ನೀವೊಂದು ಮನೆಯಲ್ಲಿ ನೀವು ಭಾಳ ಸೂಕ್ಷ್ಮವಾಗಿ ಗಮನಿಸಿ, ಒಬ್ಬರಿಬ್ಬರ ಹೆಸರು ಓಡಾಡ್ತಾ ಇರ್ತದೆ. ನಿಮ್ಮ ತಾತ ಇದ್ದಾರಲ್ಲ ಮಹಾನುಭಾವನಪ್ಪ, ನಿಮ್ಮ ಅಜ್ಜಿ ಇದ್ದಾರಲ್ಲ ಆಯಮ್ಮನ, ನಿಮ್ಮ ಅಮ್ಮ ಎಲ್ಲರ ಹೆಸರು ಹೀಗೆ ಓಡಾಡಲ್ಲ ರೀ, ಎಲ್ಲರ ಹೆಸರು ಹೀಗೆ ಹೇಳಲ್ಲ ಮನೆಗಳಲ್ಲಿ. ಆ ಕೆಲವು ಹೆಸರುಗಳು ಮಾತ್ರ ದೇ ಕ್ರಿಯೇಟೆಡ್ ಎ ಬ್ರ್ಯಾಂಡ್ ಇನ್ ದೇರ್ ಲೈಫ್ಸ್. ಅವ್ರ ಹೆಸರುಗಳೇ ಬ್ರ್ಯಾಂಡಾಗಿ ಉಳ್ಕೊಂಡಿರುತ್ತೆ. ಆ ಮನುಷ್ಯ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಕತೆ ಹೇಳ್ತಾರೆ. ನಿಮ್ಮ ತಾತ ಅದು ಯಾರೋ ಒಬ್ಬ ಸ್ನೇಹಿತನ ಮದುವೆಗೋಸ್ಕರ ಜಾಗ ಮಾರ್ಬಿಟ್ಟ ಕಣಯ್ಯ. ಅಲ್ಲಿ ಏನು ನಡೆದಿತ್ತು ಪೂರ್ಣ ಪ್ರಮಾಣದ ಒಂದು ಚಿತ್ರಣ ಯಾರ ಕಣ್ಣಿಗೂ ಕಾಣಿಸಲ್ಲ. ಬಟ್ ಸ್ಟಿಲ್ ಒಬ್ಬ ಸ್ನೇಹಿತನಿಗೆ ಸಹಾಯ ಮಾಡಿದ್ದ ಅನ್ನೋದನ್ನು ಮತ್ತೆ ಮತ್ತೆ ಹೇಳ್ತಾ ಬರ್ತಾರೆ. ಆನಂತರದಲ್ಲಿ ಬೇರೆ ನಾನು ಹೇಳ್ತಿರೋದು ಎಷ್ಟು ಒಳ್ಳೆಯದಾಗಿ ಅವ್ರನ್ನ ಚಿತ್ರಣ ಕೊಟ್ಟು ಹೋಗಿರ್ತಾರೆ ಅಂತಕ್ಕಂಥದ್ದು. ಅಂಥದ್ದು ಭಾಳಷ್ಟು ಮನೆಗಳಲ್ಲಿ ಭಾಳಷ್ಟು ಜನ ಒಬ್ಬರಿಗೆ ಸಹಾಯ ಮಾಡಿರ್ತಕ್ಕಂಥದ್ದು. ಇನ್ನೊಂದು ನಮ್ಮ ಮಾವ ಆಗಿರ್ತಕ್ಕಂಥವ್ರು ಎಷ್ಟೋ ಹೆಣ್ಣುಮಕ್ಕಳಿಗೆ ಮದುವೆಗಳು ಮಾಡಿಸ್ತಾಯಿದ್ರು ಅಂಥೇಳಿ ಮುಂದೆ ನಿಂತು ಇಂಥದ್ದೆಲ್ಲ ಕೇಳಿದಾಗ ದಿಸ್ ಈಸ್ ವಾಟ್ ಆ್ಯಕ್ಚುಲ್. ಇದೇ 7 ತಲೆಮಾರು. ಅವರು ಏನು ಮಾಡ್ತಾಯಿದ್ರು, ಅವರು ಕೊಟ್ಟಿರ್ತಕ್ಕಂಥದ್ದೇನು, ಅವರು ಪಡ್ತಾ ಇದ್ದಿದ್ದಂಥ ಶ್ರಮ ಎಷ್ಟು ಅಂತಕ್ಕಂಥದ್ದು, ಅದನ್ನು ನೀನು ಹೇಗೆ ಮುಂದುವರಿಸ್ಕೊಂಡು ಹೋಗ್ತೀಯ, ಆ ಒಳ್ಳೆಯತನವನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ. ಇದು 7 ತಲೆಮಾರಿನ ಕತೆ ಹೇಳುತ್ತೆ. ಅವರು ಎಂಥವರು, ಅವರು ಹೇಗಿದ್ದರು, ಯಾಕೆಂದರೆ ಅದು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ವೇದಿಕ್ ಪ್ರಾಕ್ಟೀಸಲ್ಲಿ ಇದೆಲ್ಲ ಇದೆ. ಆ್ಯಂಡ್ ಐ ವಿಲ್ ಗಿವ್ ದ ಎಕ್ಸ್ಪ್ಲನೇಷನ್ ವಿತ್ ಎಕ್ಸಾಂಪಲ್ಸ್. I will try to give that examples. With examples I will tell. ನಾಂದಿ ಮಾತೃಕಾ ಪೂಜೆ ಅಂತ ಮಾಡಿಸ್ತಾರೆ. ಆ ನಾಂದಿ ಮಾತೃಕಾ ಪೂಜೆಯಲ್ಲಿ ಮಾಡಿಸ್ತಕ್ಕಂತಹ ಸಂದರ್ಭದಲ್ಲಿ ವಾಸ್ತು ವರುಣ ನಾಂದಿ ಮಾತೃಕಾ ಪೂಜೆ ಅಲ್ಲಿ ಪಿತೃದೇವತೆಗಳ ಆಶೀರ್ವಾದ ಅಂತಲೇ ಹೇಳ್ತಾರೆ. ಅಂದರೆ ಪಿತೃದೇವತೆಗಳು ವೆನ್ ದೇ ಆರ್ ಲೆಫ್ಟ್ ಅಸ್, ನಮ್ಮನ್ನು ಬಿಟ್ಟಿರ್ತಕ್ಕಂಥವ್ರು ಕಾರ್ಯಕ್ರಮದ ಮೊದಲಿನಲ್ಲಿ ಅವರ ಆಶೀರ್ವಾದವನ್ನು ನೋಡಿ ಇಲ್ಲದೇ ಇದ್ದರೂ ಕೂಡ ದೇ ಹ್ಯಾವ್ ಟು ಗಿವ್ ದ ಬ್ಲೆಸ್ಸಿಂಗ್ಸ್ ಟು ದ ಕಪಲ್ಸ್. ಒಂದು ಮಾಂಗಲ್ಯ ಮಾಡ್ಕೊಳ್ತಕ್ಕಂತಹ ನೂತನ ವಧೂವರರಿಗೆ. ಯಾಕೆ ಇದನ್ನೆಲ್ಲ ಮಾಡಬೇಕು, ಇದನ್ನೆಲ್ಲ ಮಾಡೋದ್ರಿಂದ ನಮಗೇನಾಗುತ್ತೆ, ಯಾಕೆ ಬೇಕು ದೊಡ್ಡವರ ಆಶೀಸ್ಸು ಅಥವಾ ಬ್ಲೆಸ್ಸಿಂಗ್ಸ್ ಅಂತಕ್ಕಂಥದ್ದು, ಇದೆಲ್ಲ ಕೂಡ ನಮ್ಮನ್ನು ಒಂದು ಹಂತದವರೆಗೂ ಕೂಡ ಜೀವನದಲ್ಲಿ ಇಟ್ ಈಸ್ ಗಿವಿಂಗ್ ಎ ಪ್ರೊಟೆಕ್ಷನ್. ನಮ್ಮದೇ ಆದಂಥ ಒಂದು ಬೌಂಡ್ರಿಯಲ್ಲಿ ಬದುಕೋದಕ್ಕೆ ನಮ್ಮನ್ನು ಬಿಡುತ್ತೆ. They are there each and every time that blessings they don't lead to cross our limits ಅಂತಕ್ಕಂಥದ್ದು. ನಮಗೊಂದು ಸರ್ಕಲ್ ನಮ್ಮ ಮೈಂಡಲ್ಲಿ ಒಂದು ನಮ್ಮದೇ ಆದ ಒಂದು ಬೌಂಡ್ರಿ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಡೋಂಟ್ ಕ್ರಾಸ್ ಅಂತ ಕೂಡ ಹೇಳಲ್ಲ. ನೀನು ಕ್ರಾಸ್ ಮಾಡಿದ್ದೀನಿ ಅಂದರೂ ಕೂಡ ಯು ಆರ್ ಇನ್ ಯುವರ್ ಬೌಂಡ್ರಿ ಅನ್ನೋದೇ ಅಲ್ಲಿರ್ತದೆ. ನಾವು ಹೇಳ್ಬೋದು ದಾಟ್ಬೇಡ ನಾವು ದಾಟಿದ್ದೀವಿ, ನಾವು ಯಾವುದೋ ಒಂದು ಬೌಂಡ್ರಿ ದಾಟಿದ್ದೀವಿ. ಇಟ್ ಮೀನ್ಸ್ ಆ ಒಂದು ಹಂತವನ್ನು ದಾಟಿ ಮುಂದೆ ಬಂದಿದ್ದೇವೆ, ಆ ಲಿಮಿಟೇಷನ್ನ ದಾಟಿ ಹೊರಗಡೆ ಬಂದಿದ್ದೀವಿ ಅಂದರೂ ಕೂಡ ಅಲ್ಲಿ ಈ ನಾಂದಿ ಮಾತೃಕಾ ಪೂಜೆಯಲ್ಲಿ ಮಾಡಿಸ್ತಕ್ಕಂತಹ ಪಿತೃದೇವತೆಗಳ ಆಶೀರ್ವಾದ ನಮ್ಮ ಮನಸ್ಸಿನಲ್ಲಿರ್ತದೆ. ಯು ಕ್ಯಾಂಟ್ ಸಿ ದಟ್, ಇಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್. ಅದೊಂದು ಅನುಭವ ನಮ್ಮ ಮನಸ್ಸು ಹೇಳ್ತಾ ಇರ್ತದೆ. ಸಮ್ ಪೀಪಲ್, ಸಮ್ ಆಫ್ ಯುವರ್ ಆ್ಯನ್ಸೆಸ್ಟರ್ಸ್ ಆರ್ ಪ್ರೊಟೆಕ್ಟಿಂಗ್ ಯು, ದೇ ಆರ್ ಗಿವಿಂಗ್ ಬ್ಲೆಸ್ಸಿಂಗ್ಸ್ ಟು ಯು ಅಂತಕ್ಕಂಥದ್ದು. ನೀವು ಭಾಳ ಆಧ್ಯಾತ್ಮಿಕ ವಿಚಾರದಲ್ಲಿ ಭಾಳಷ್ಟು ತಿಳ್ಕೋಬೇಕು ಅಂತಕ್ಕಂಥ ಸೂಕ್ಷ್ಮತೆ ಬಂದಾಗ ಯು ಕ್ಯಾನ್ ಫೀಲ್ ದಟ್ ರಿಯಾಲಿಟಿ ವೆನ್ ಯು ಆರ್ ಎಂಟರ್ಡ್ ಇನ್ ಆ ಒಂದು ಸ್ಪಿರಿಚುವಲ್ ವೇನಲ್ಲಿ ನೀವು ಇಳಿದಾಗ ನಿಮಗೆ ಅರ್ಥ ಆಗ್ತದೆ. ನಿನ್ನೆ ದಿನ ನಾನು ಅದೇ ಹೇಳ್ತಾ ಇದ್ದೆ, ಇಟ್ಸ್ ಎ ಬ್ಲಿಸ್ ಆಫ್
ಲೈಫ್. ಆ ಲೈಫನ್ನು ಬ್ಲಿಸ್ಸಾಗಿ ಅದನ್ನು ಎಂಜಾಯ್ ಮಾಡ್ತಕ್ಕಂತಹ ಸ್ಥಿತಿ ನಿಮ್ಮಲ್ಲಿ ನಿರ್ಮಾಣ ಆಗೋದಿದೆಯಲ್ಲ, ದಟ್ ಈಸ್ ನಾಟ್ ಮಚ್ ಈಸಿ. ಅಷ್ಟು ಸುಲಭ ಅಲ್ಲ. ಆ ಬ್ಲಿಸ್ನೆಸ್ಸನ್ನ ನೀವು ಎಂಜಾಯ್ ಮಾಡ್ತೀರಾ, ಬಟ್ ಎದುರುಗಡೆ ಇರೋರಿಗೆ ಅದು ಅರ್ಥವೇ ಆಗೋದಿಲ್ಲ. ಅಂತಹ ಸ್ಥಿತಿಯಲ್ಲಿ ನೀವಿರ್ತೀರ. ಬಟ್ ಅವ್ರ ಬಗ್ಗೆನೂ ನಾವು ಥಿಂಕ್ ಮಾಡಬೇಕಾಗತ್ತೆ. ಇವತ್ತು ನೀವು ಭಾಳಷ್ಟು ಜನಗಳನ್ನು ನೋಡಿದ್ದೀರ. ಜನಗಳನ್ನು ನೋಡೋದು ಬೇರೆ, ಗುರುಗಳನ್ನು ನೋಡೋದು ಬೇರೆ. ಇನ್ನೂ ವಿಶೇಷವಾಗಿ ಸದ್ಗುರುಗಳು ಅಂತಕ್ಕಂಥವ್ರು ಆ ಹಂತಕ್ಕೆ ಹೋದವ್ರನ್ನ, ಎಂಥ ದೊಡ್ಡ ದೊಡ್ಡ ಸಾಧನೆಗಳು ಮಾಡಿರ್ತಕ್ಕಂಥವ್ರನ್ನ ಭಾಳ ಸಿಂಪಲ್ಲಾಗಿ ಮಾತಾಡಿಕೊಂಡು, ಸಮ್ ಪೀಪಲ್ ದೇ ಆರ್ ಲ್ಯಾಗಿಂಗ್ ದೆಮ್ ಬೈ ದೇರ್ ಓನ್ ನೆಗೆಟಿವಿಟಿ. ದೊಡ್ಡ ದೊಡ್ಡ ಸಾಧನೆಗಳು ಮಾಡಿರ್ತಕ್ಕಂಥವ್ರ ಬಗ್ಗೆ ನಾನು ಮಾತನಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಸದ್ಗುರು ಅಂದರೆ ಯಾರೋ ಒಬ್ಬರು ಸದ್ಗುರುಗಳಲ್ಲ. ಎಸ್ಟರ್ಡೇ ಐ ವಿಸಿಟೆಡ್ ಒನ್ ಹೌಸ್ ಟು ಡೂ ಸಮ್ ಹೋಮ. ಅಲ್ಲಿ ಭಾಳಷ್ಟು ಆದರ್ಶವಂತರ ಫೋಟೋಗಳನ್ನು ಹಾಕ್ಕೊಂಡು ಕೂತಿರ್ತಾರೆ. ಅವರೆಲ್ಲ ಸದ್ಗುರುಗಳೇ. ಒಂದು 15 ಫೋಟೋ ಹಾಕಿದ್ದಾರೆ ಅವ್ರ ಮನೆಯಲ್ಲಿ. ಸೊ ದ್ಯಾಟ್ ನಾನು ಡೈವರ್ಟ್ ಆದರೂ ಕೂಡ ಮತ್ತೆ ಇಲ್ಲಿಗೆ ಬರಬೇಕಾಗತ್ತೆ. ಈ ಮದುವೆಯಲ್ಲಿ ಈ ನಾಂದಿ ಮಾತೃಕೆಯ ಪೂಜೆಯ ವಿಶೇಷತೆ ಹೇಳಿದೆ. ದಟ್ ಈಸ್ ದ ಬ್ಲೆಸ್ಸಿಂಗ್ಸ್ ಆಫ್ ಆ್ಯನ್ಸಿಸ್ಟರ್ಸ್ ಅಂತ. ಸೊ ಇಲ್ಲಿ 7 ತಲೆಮಾರು. ಆಮೇಲೆ ಒಪ್ಪಿಗೆ ಆಗಬೇಕು. ಹೆಣ್ಣನ್ನು ತೋರಿಸ್ತಾ ಇರಲಿಲ್ಲ ರೀ ಆಗಿನ ಕಾಲದಲ್ಲಿ. ಹೆಣ್ಣನ್ನು ನೀನು ಈ ಹುಡುಗಿಯನ್ನು ಮದುವೆ ಆಗಬೇಕು ಅಂತ ಗುರು ಹಿರಿಯರು ನಿಶ್ಚಯ ಮಾಡ್ತಾಯಿದ್ರು. ದೇ ಆರ್ ಡಿಸೈಡೆಡ್ ಅಷ್ಟೇ. ಅವ್ರು ಹೇಳೋರು ಇವನು ಹೋಗಬೇಕು, ತಾಳಿ ಕಟ್ಕೊಂಡು ಕರ್ಕೊಂಬಂದಮೇಲೆ ಇವಳು ನಾನು ಹೆಂಡ್ತಿ. ಟಿಲ್ ದ ಟೈಮ್ ಆ ಒಂದು ಮುಹೂರ್ತದಲ್ಲಿ ಶಿ ಹ್ಯಾಸ್ ಟು ಓಪನ್ ದರ್ ಫೇಸ್. ನಾನೇನಪ್ಪ ನಿನ್ನ ಮದುವೆ ಮಾಡ್ಕೊಳ್ತಾ ಇರ್ತಕ್ಕಂಥ ಹುಡುಗಿ ಅಂತ. ಅಲ್ಲಿಯವರೆಗೂ ಹುಡುಗನ ಕನಸು ಇಮ್ಯಾಜಿನೇಷನ್ನಲ್ಲೇ ಇರಬೇಕು. ಲೆಕ್ಕ ಹಾಕ್ಕೊಳ್ಳಿ, ಇಮ್ಯಾಜಿನೇಷನಲ್ಲೇ ಇರಬೇಕು. ಓ, ನನ್ನ ಹೆಂಡ್ತಿ ಹಂಗಿರ್ಬೇಕು, ನನ್ನ ಹೆಂಡ್ತಿ ಹಿಂಗಿರ್ಬೇಕು, ನಾನು ಕನ್ಸ್ಕೊಳ್ತಾ ಇರ್ತಕ್ಕಂಥ ಹುಡುಗಿ ಹಿಂಗಿರ್ಬೋದು, ಅಷ್ಟೇ ಇರುತ್ತೆ. ಒನ್ಸ್ ಇಫ್ ಯು ಓಪನ್ಸ್ ದ ಪರ್ದೆ, ಆ ಹೆಣ್ಣು ಮಗು ಈಗ ಹಾಕ್ಕೊಂಡಿರ್ತಾರೆ, ಅದನ್ನ ಹಿಂಗೆ ತೆಗೆದಾಗ ಆ ತಾಳಿ ಕಟ್ಟಕ್ಕೆ ಮೊದಲು ಆವಾಗ ಅವರ ಕಣ್ಣಿಂದ ಕಣ್ಣನ್ನು ತೋರಿಸ್ತಾರೆ. ದಿಸ್ ಈಸ್ ಎರಡನೇ ಲವ್ ಅಟ್ ಸೆಕೆಂಡ್ ಸೈಟ್. ಅಂದರೆ ಇಲ್ಲಿ ಫಸ್ಟ್ ಸೈಟ್ ಅಂತ ಕೂಡ ಹೇಳಿದ್ರು ನಡೆಯುತ್ತೆ. ಲವ್ ಅಟ್ ಫಸ್ಟ್ ಸೈಟ್ ಅಲ್ಲಿ ಹುಟ್ಟಿದಾಗ ಅಮ್ಮನ್ನು ನೋಡ್ತಕ್ಕಂಥದ್ದು. ಹುಟ್ಟಿದ ತಕ್ಷಣ ಆ ಮಗು ಇಟ್ಸ್ ಜಸ್ಟ್ ಸರ್ಚಿಂಗ್, ಏನು ನೋಡಬೇಕು, ಆ ಬೆಳಕು, ಆ ಕತ್ತಲಲ್ಲಿ, ಆ ಹೊಟ್ಟೆಯಲ್ಲಿ ಗರ್ಭದಲ್ಲಿ ಇದು ಹೊರಗಡೆ ಬಂದು ಇಟ್ ಹ್ಯಾಸ್ ಟು ಓಪನ್ ದೇರ್ ಐಸ್. ವೆನ್ ಹಿ ಓಪನ್ಸ್ ದ ಐಸ್ ಇಟ್ಸ್ ಸಾ ದ ಮದರ್. ಆ ಕಣ್ಣು ಬಿಟ್ಟು ಹಿಂಗೆ ನೋಡಿದಾಗ ತಾಯಿಯನ್ನು ನೋಡ್ತಕ್ಕಂಥದ್ದು. ಲವ್ ಅಟ್ ಫಸ್ಟ್ ಸೈಟ್ ಕರೆಕ್ಟ್ ಹೊರಡಿದ್ರು. ಅಲ್ಲಿದೆ ಲವ್ ಅಟ್ ಫಸ್ಟ್ ಸೈಟ್. ಅದಾದ ಮೇಲೆ ನಾನು ಹೇಳಿದ್ನಲ್ಲ, ಮದುವೆಯ ಸಂದರ್ಭದ ಮುಹೂರ್ತದಲ್ಲಿ ಅವರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾರೆ. ಈಗಿದೆಲ್ಲ ಇಲ್ಲ ಬಿಡಿ, ಇತ್ತು ಒಂದು ಕಾಲದಲ್ಲಿ. ಆ ಕಾಲ ಈಗ ಬೇಕು ಅಂದರೂ ಇಲ್ಲ, ಅಂಥ ಸ್ಥಿತಿಗಿದ್ದೀವಿ ನಾವೀಗ, ಅದು ಬೇರೆ ವಿಷಯ. ಅಂತಹ ಲವ್ ಅಟ್ ಫಸ್ಟ್ ಸೈಟನ್ನು ಮತ್ತೆ ರಿಪೀಟ್ ಮಾಡಿಸ್ತಾರೆ. ಅಲ್ಲಿ ಮದುವೆಯಲ್ಲಿ ಹೇಳ್ತಾರೆ ಏನಪ್ಪ ಅಂತಂದರೆ, ಏನದು, ಆ ಮದುವೆ ಆಗ್ತಕ್ಕಂಥ ಹೆಣ್ಣು ಆ ಗಂಡನಿಗೆ ಅಥವಾ ಅವನ ಆಕೆಯ ಏನು ತಾಳಿ ಕಟ್ಟಿ ಆ ಸೂತ್ರವನ್ನು ಹೆಣಿತಾನೆ, ಆತನಿಗೆ ಆ ಹೆಣ್ಣು ಮಗು ತಾಯಿಯಾಗಿರಬೇಕು ಅಂತ ಹೇಳುತ್ತೆ, ಹೆಂಡತಿಯಾಗಿರಬೇಕು, ಏನದು, ಮತ್ತು ಮನೆಯ ಕೆಲಸದವಳ ರೀತಿಯಲ್ಲಿ ಇರಬೇಕು ಅಂತ. ಮನೆ ಕೆಲಸದವಳು ಇನ್ ದ ಸೆನ್ಸ್ ಎಲ್ಲವನ್ನ ಕೂಡ ತಾನು ಜವಾಬ್ದಾರಿಯುತವಾಗಿ ಪ್ರತಿಯೊಂದನ್ನು ಸಮಯದಲ್ಲಿ ನಿಭಾಯಿಸಬೇಕು ಅಂತಕ್ಕಂಥದ್ದು. ಕಾರ್ಯೇಶು ದಾಸಿ ಶಯನೇಶು ರಂಭಾ ಭೋಜ್ಯೇಶು ಮಾತಾ ಅಂತ ಹೇಳ್ತಾರೆ. ಅಂದರೆ ಊಟವನ್ನು ತಿನ್ನಿಸಬೇಕಾದಾಗ ಅಥವಾ ಊಟವನ್ನು ಕೊಡ್ತಕ್ಕಂಥದ್ರಲ್ಲಿ ತಾಯಿ ಆಗಬೇಕು ಅಂತ. ಯಾಕೆಂದರೆ ತಾಯಿ ಒಬ್ಬಳೇ ಮಗನ ಹಸಿವನ್ನು ಗುರುತಿಸ್ತಕ್ಕಂಥವಳು. ಹಸಿವು, ಊಟ, ಅದು ಅಳುತ್ತೆ ಮಗು, ನಂಗೆ ಬೇಕು ನಂಗೆ ಬೇಕು ನಂಗೆ ಬೇಕು. ಆ ಬಾಲ್ಯದಲ್ಲಿ ಮಕ್ಕಳು ಹುಟ್ಟಿದಾಗ ಆ ಮಗುವಿಗೆ ಬೇಕು ಅಂದಾಗ ಅಳುತ್ತೆ. ಇನ್ನು ಕೆಲವು ತಾಯಿಯರು ಏನು ಮಾಡ್ತಾರೆ ಅಂತಂದರೆ, ಅಳೋದಕ್ಕೆ ಮೊದಲೇ ಇವನು ಹತ್ರ ಇನ್ನೇನು ಸಮಾಧಾನ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮೊದಲೇ ಊಟವನ್ನು ಫೀಡ್ ಮಾಡ್ತಾರೆ. ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಅಂತಕ್ಕಂಥದ್ದು. ಈ ಸೂತ್ರದಲ್ಲಿ ಇದನ್ನು ಇಟ್ಟರು. ಈಗ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಕಾರ್ಯೇಶು ದಾಸಿ ಶಯನೇಶು ರಂಭ ಭೋರ್ಜೇಶು ಮಾತಾ. ಈ ಮಾತಾ ಅಮ್ಮ ಅಂತ ಹೇಳಿದ್ದಾರೆ. ಅಮ್ಮನ ಹೆಂಡತಿ, ಅದು ಹೆಂಗಾಗುತ್ತೆ?
ಇದು ಬುದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಬುದ್ಧಿ ಕಾರ್ಯೇಷು ದಾಸಿ, ಕೆಲಸವನ್ನು ಮಾಡ್ತಕ್ಕಂಥದ್ದು ಅಂದರೆ ನೆಲ ಒರೆಸು, ಪಾತ್ರೆ ತೊಳಿ, ಬಟ್ಟೆ ಒಗಿ, ಹಾಗಲ್ಲ. ಒಂದು ಬ್ಯಾಲೆನ್ಸ್ಡ್ ಲೈಫನ್ನು ಲೀಡ್ ಮಾಡಬೇಕು ಅಂದಾಗ ಜೀವನದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸು ಪ್ರತಿಯೊಬ್ಬರ ಜೀವನದಲ್ಲೂ ಇದ್ದೇ ಇರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಈ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತಕ್ಕಂಥದ್ದು ಇಟ್ಸ್ ಲೈಕ್ ಒಂದೇನೋ ಹಾರ್ಟ್ ಬೀಟು ಅಪ್ಸ್ ಆ್ಯಂಡ್ ಡೌನ್ಸಲ್ಲೇ ಓಡ್ತಾ ಇರುತ್ತೆ. ಬೀಪಿಂಗ್ ಎಲ್ಲ ನೀವು ನೋಡಿರ್ತೀರ. ಅದು ಒಂದು ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಶೇರ್ ಮಾರ್ಕೆಟಲ್ಲಿ ಕೂಡ ಅಷ್ಟೇ. ಹೀಗೆ ಇಟ್ಸ್ ಎ ಗ್ರಾಫ್. ಅದೆಲ್ಲ ಯಾಕೆ ಗ್ರಾಫ್ ಟೈಪ್ ಗ್ರಾಫಲ್ಲಿ ಗ್ರಾಫ್ ಶೀಟಲ್ಲಿ ಹಾಗೆ ಅಲ್ವಾ ನಾವು ಮಾಡ್ತಾಯಿದ್ದು. ಎಗೇನ್ ಇಟ್ಸ್ ಎ ಮ್ಯಾಥ್ಸ್. ಗ್ರಾಫ್ ಕ್ರಿಯೇಟ್ ಆಗ್ತಾನೆ ಇರುತ್ತೆ, ಪೀಕ್ಗೆ ಹೋಗುತ್ತೆ, ಬೀಳುತ್ತೆ, ಕೆಳಗಡೆ ಬೀಳುತ್ತೆ. ಎಲ್ಲಿವರೆಗೂ ಅಂತಂದರೆ ಇಟ್ ರನ್ಸ್ ಎಲ್ಲಿವರೆಗೂ ಯಾರೋ ಆ ಜೀವನದ ಆ ವ್ಯಕ್ತಿ ಫುಲ್ ಸ್ಟಾಪ್ ಬಿಡೋವರೆಗೂ ಇದು ನಿರಂತರವಾಗಿ ನಡೀತಾ ಇರತಕ್ಕಂಥದ್ದೊಂದು ಇದು. ಸೊ ಇಂತಹ ಮದುವೆಗೆ ಮೊದಲೇ ಪೂರ್ವ ತಯಾರಿಯಾಗಿ ಮಾತುಕತೆಗಳಾಗಬೇಕು. ಕೊಡೋದು ಬಿಡೋದು ಅವ್ರವ್ರಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಇದು ಒಬ್ಬ ಬಡತನದಲ್ಲಿ ಬಂದಿರತಕ್ಕಂಥವನು ಕೊಡೋದು ಬಿಡೋದ್ರ ಬಗ್ಗೆ ಏನು ಮಾತನಾಡ್ತಾರೆ? ಈ ಜಸ್ಟ್ ನೋಸ್ ಹೌ ಟು ಅರ್ನ್ ಅನ್ನೋದು ಅಷ್ಟೇ ಇರುತ್ತೆ. ನಾನೆಷ್ಟು ಮಾಡ್ಕೋಬೋದು, ನನ್ನ ಹತ್ರ ಎಷ್ಟಿದೆ ಅದರ ಮೇಲೆ ನಿರ್ಣಯ ಆಗ್ತಕ್ಕಂಥದ್ದು. ಈ ಕೊಡೋದು ಬಿಡೋದ್ರ ಬಗ್ಗೆ ನನಗೆ ತಿಳಿದು ಅದು ವಿಚಾರವೇ ಅಲ್ಲ. ಅದು ಹೇಗೇನಿದು ಅದು ಯಾವುದಕ್ಕೆ ಉಪಯೋಗಿಸ್ಕೊಳ್ತೀವಿ ಅಂತಕ್ಕಂಥದ್ದು ಕೂಡ ಫ್ಯೂಚರ್ನಲ್ಲಿ ಬರ್ತಕ್ಕಂಥದ್ದು. ಎಲ್ಲರ ಒಪ್ಪಿಗೆ ಆಗಬೇಕು, ಮದುವೆ ಅನ್ನೋದು ನಿರ್ಧಾರ ಆಗಬೇಕು, ಎರಡು ಮನಸ್ಸುಗಳು ಬೆರಿಬೇಕು. ಮನಸ್ಸುಗಳು ಬೆರೆತ ಮೇಲೆ ತಾಳಿಯನ್ನು ಕಟ್ಟಬೇಕು. ಅದಕ್ಕೆ ಎಷ್ಟೋ ಜನ ಲೆಟ್ರ್ ಏನದು ವೆಡ್ಡಿಂಗ್ ಕಾರ್ಡ್ ಮಾಡಿ ಸ್ನೇಹಿತರಿಗೆ, ಕುಟುಂಬದವ್ರಿಗೆ ಐ ಆಮ್ ಮೇಕಿಂಗ್ ಎ ಮ್ಯಾರೇಜ್, ನಾನು ಮದುವೆ ಆಗ್ತಾಯಿದ್ದೇನೆ ಅಂತ ನಾವು ನಮ್ಮದೇ ಆದಂಥ ರೀತಿಯಲ್ಲಿ ವಿ ಸ್ಟಾರ್ಟ್ ಟು ಸೆಲೆಬ್ರೇಟ್ ದಟ್ ಮೂಮೆಂಟ್. ನನಗೂ ಮದುವೆ ಆಗ್ತಾ ಇದೆ. ಹೀಗೆ ಇರುತ್ತೆ ಹೊಸದಾಗಿ ಮದುವೆ ಆಗ್ತಕ್ಕಂಥವ್ರಿಗೆ. ಐ ಆಮ್ ಆಲ್ಸೋ ಗೆಟಿಂಗ್ ಮ್ಯಾರಿ, ನನಗೂ ಮದುವೆ ಆಗ್ತಾಯಿದೆ. ಹೀಗೆ 9 ವರ್ಷದಿಂದ ಎಲ್ಲ ಆದಮೇಲೆ ನನ್ನ ಫ್ರೆಂಡ್ಸು ತಾಳಿ ಕಟ್ಟಿದ್ದಾದಮೇಲೆ ಬಿದ್ಯಾ ಹಳ್ಳಕ್ಕೆ ಅಂತಂದರು. ನಾನು ಮದುವೆ ಮಾಡ್ಕೊಂಡ್ರೆ ಬಿದ್ಯಾ ಹಳ್ಳಕ್ಕೆ ಅಂದರು. ಯಾವ ಹಳ್ಳಕ್ಕೆ ನಂಗೆ ಗೊತ್ತಾಗಿಲ್ಲ. 9 ವರ್ಷ ಆದಮೇಲೆ ಗೊತ್ತಾಯಿತು. ಎಸ್, ಲೆಟ್ ಅಸ್ ಸೇವ್. ಹಳ್ಳಕ್ಕೆ ಬಿದ್ದಿದ್ದೀನಿ. ಯಾರು ಸೇವ್ ಮಾಡ್ತಾರೆ? ಅದು ಜೀವನದ ಹಳ್ಳ. 9 ವರ್ಷ ಆದಮೇಲೆ ಗೊತ್ತಾಯಿತು ಅಂತಲ್ಲ, ಹಳ್ಳದಲ್ಲಿ ಬಿದ್ದು 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 ಎದ್ದು 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 ಬಂದಿರೋನಿಗೆ ಇದು ಅಷ್ಟೆ. ಆದರೆ ಹೊಸದಾಗಿ ಹಳ್ಳಕ್ಕೆ ಬೀಳ್ತಾರೆ ನೋಡಿ. ಅಪ್ಪ ಅಮ್ಮ ನಮಗೇನು ಅಂತ ಅಂದ್ಕೊಂಡು ಖುಷಿಯಾಗಿ ಹೊಸದಾಗಿ ಏನೂ ಗೊತ್ತಿಲ್ಲದೆ, ಏನೂ ಅರಿವಿಲ್ಲದೆ ನನಗೂ ಮದುವೆ ಆಯಿತು ಅಂತ ನೋಡಿ ಅವ್ರಿಗೆ ಗೊತ್ತಾಗುತ್ತೆ ಏನು ಹಳ್ಳ ಅಂತ. ಸೊ ಇಂತಹ ಒಂದು ಮದುವೆ ಅಂದರೆ ಬರೀ ಶೃಂಗಾರವೋ ಅಥವಾ ಮಕ್ಕಳನ್ನು ಹಡಿಯೋದು ಇಷ್ಟೇ ಅಂತ ಈ ಕುದುರೆಗಳಿಗೆ ಹಿಂಗೆ ಕಟ್ಟಿಬಿಟ್ಟಿರ್ತಾರೆ. ಡೋಂಟ್ ಸಿ ದಟ್ ಸೈಡ್, ದಿಸ್ ಸೈಡ್, ಜಸ್ಟ್ ಗೋ ಸ್ಟ್ರೈಟ್ ಅಷ್ಟೆ. ಆ ಕಡೆ ಈ ಕಡೆ ಏನೂ ನೋಡಬಾರ್ದು. ನೀನು ಸೀದಾ ಹೋಗ್ತಾ ಇರು ನಿನ್ನ ಡೆಸ್ಟಿನಿಗೆ ಅಷ್ಟೇ. ಸೊ ಅಷ್ಟೇನಾ ಜೀವನ? ಅದೇನಾ ಮದುವೆ ಅಂದರೆ? ಮದುವೆ ಆಯ್ತು ರೀ, ಆಮೇಲೆ 1 ವರ್ಷ 2 ವರ್ಷ ಆದ್ಮೇಲೆ ಮಕ್ಕಳಾಯ್ತು ರೀ, ಎಕ್ಸ್ಕ್ಯೂಸ್ ಮೀ, ಮಕ್ಕಳಾಯ್ತು ರೀ, ಮಕ್ಕಳಾದ್ಮೇಲೆ ಇನ್ನೊಂದು ಮಗು ಆಯ್ತು ರೀ, ಅದಾದಮೇಲೆ ಮಕ್ಕಳು ಓದ್ತಿದ್ದಾರಪ್ಪ. ಎಷ್ಟನೇ ಕ್ಲಾಸು? 2ನೇ ಕ್ಲಾಸು. ಓ ದೊಡ್ಡವನು 5ನೇ ಕ್ಲಾಸು. ಇಲ್ಲ, ಆಮೇಲೆ PUC, ಆಮೇಲೆ ಡಿಗ್ರಿ, ಆಮೇಲೆ ಕೆಲಸ. ಅಲ್ಲಿ ಮತ್ತೆ ಮಕ್ಕಳು ಮದುವೆ ಅಂತಾರೆ ನೋಡಿ. ಆಗ
ಭಾಳಷ್ಟು ವರ್ಷ ಲೀಡ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ, ಮರ್ತು ಬಿಟ್ಟಿರ್ತಾರೆ ಜೀವನದ ಬ್ಯುಸಿ ಲೈಫಲ್ಲಿ. ನಂಗೆ ಮದುವೆ ಆಗಿದೆಯಾ ಅನ್ನೋದು ಮರ್ತು ಬಿಡೋ ಅಂಥವ್ರು ಇದ್ದಾರೆ ಕೆಲವರು. ಮಕ್ಕಳಾಗಿರೋದನ್ನು ಮರ್ತು ಬಿಟ್ರೂ ಕಷ್ಟ ಹೇಳೋಕ್ಕಾಗಲ್ಲ. ಅಂಥ ಒಂದು ಪರಿಸ್ಥಿತಿಗಳಲ್ಲಿರ್ತಕ್ಕಂಥ ಜನಗಳಿದ್ದಾರೆ. ಓಹೋ, ನಂಗೆ ಮದುವೆ ಆಗಿದೆಯಾ, ನನಗೂ ಮದುವೆ ಆಗಿತ್ತಾ, ಇದ್ದಾರೆ ಸ್ವಾಮಿ, ಅಂಥ ಜನನೂ ಇದ್ದಾರೆ. ದುಡಿಬೇಕು, ತಿನ್ನಬೇಕು, ಬಡತನ ನೋಡಿರ್ತಕ್ಕಂಥವ್ರು, ಹಸುವನ್ನು ಕಂಡಿರ್ತಕ್ಕಂಥವ್ರು. ಐ ಜಸ್ಟ್ ವಾಂಟ್ ಟು ಲೀವ್ ಇನ್ ಎ ಸೊಸೈಟಿ ಇನ್ ಎ ಗ್ರೇಟ್ ವೇ, ಇನ್ ಗುಡ್ ವೇ. ನಾನು ಚೆನ್ನಾಗಿ ಬದುಕಬೇಕು, ಹಿಂಗೆ ಬದುಕಬೇಕು, ನಾನು ಹಂಗೆ ಬದುಕಬೇಕು, ಹೀಗೆಲ್ಲ ಅಂದ್ಕೊಂಡು ಸ್ವತಃ ನಾನು ಇಂಥದ್ದೊಂದು ಜೀವನವನ್ನು ನಾನು ಐ ಜಸ್ಟ್ ವಾಂಟ್ ಟು ಲೀಡ್, ಹೀಗೆ 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 ಅಂದ್ಕೊಂಡು ದೇ ಫರ್ಗೆಟ್ ಲಾಟ್ಸ್ ಆಫ್ ಥಿಂಗ್ಸ್. ಮತ್ತೆ ಜ್ಞಾಪಕ ಬರಬೇಕು ಅನ್ನೋದಕ್ಕೋಸ್ಕರ, ಅದನ್ನು ರೀಕಾಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಆ ಕನ್ಯಾದಾನ, ಮಾಂಗಲ್ಯ ಧಾರಣೆ, ಅದು ಮುಹೂರ್ತ ಬೇರೆ, ಮತ್ತು ಕನ್ಯಾದಾನ ಅಲ್ಲ. ಆ ಹೆಣ್ಣುಮಗುವನ್ನು ಕಳಿಸ್ಬೇಕಾದ್ರೆ ಸಹಜವಾಗಿ ಆ ಪೇರೆಂಟ್ಸ್ಗೆ, ಪೋಷಕರಿಗೆ, ಸಾಕಿರ್ತಕ್ಕಂಥವ್ರಿಗೆ ದೇರ್ ಐಸ್ ಬಿಕಮ್ ವೆಟ್. ಬಟ್ ನಾನು ಇದ್ರ ಬಗ್ಗೆ ಕೂಡ ಭಾಳಷ್ಟು ಚಿಂತನೆ ಮಾಡ್ತವನು. ಅರೆ, ಹೆಣ್ಣು ಮಗುಗೆ ಯಾಕ್ರಿ ಅಷ್ಟೊಂದು ಪ್ರಾಶಸ್ತ್ಯ ಕೊಡ್ತಾರೆ ಅಂತ ನಾನು ಥಿಂಕ್ ಮಾಡಿದೆ. ಬಟ್ ನಾನು ಎಲ್ಲಿವರೆಗೂ ಎಷ್ಟರ ಮಟ್ಟಿಗೆ ನಾನು ಅದನ್ನು ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾನು ಪ್ರಶ್ನೆ ಮಾಡಿಕೊಂಡೆ. ಎಸ್, ಹೆಣ್ಣುಮಕ್ಕಳೇ ಸ್ಟ್ರಾಂಗು ಗುರು, ಹೆಣ್ಮಕ್ಳೇ ಸ್ಟ್ರಾಂಗು ಗುರು. ಯಾಕೆ? ವೆರಿ ಸಿಂಪಲ್ ಅಪ್ಪ. ಮದುವೆ ಆದಮೇಲೆ ಹೆಣ್ಣುಮಕ್ಕಳು ಹೆಂಗೆ ಸ್ಟ್ರಾಂಗ್ ಆಗ್ತಾರೆ ಅನ್ನೋದನ್ನು ಮದುವೆ ಆದಮೇಲೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಬಿಫೋರ್ ದಟ್ ವಿ ಕಾಂಟ್. ಹೆಣ್ಣು ಏನು ಅಂತಕ್ಕಂತಹ ತಾತ್ಸಾರ ಭಾವ ಮನುಷ್ಯನಿಗೆ ಇದ್ದೇ ಇರುತ್ತೆ. ಬಟ್ ಮದುವೆ ಆದಮೇಲೆ ಇಟ್ ಈಸ್ ಅನ್ ಆಲ್ವೇಸ್ ವಿ ಹ್ಯಾವ್ ಟು ಸ್ಟ್ರಿಕ್ಟ್ಲಿ ಫಾಲೋ ದೀಸ್ ವರ್ಡ್, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಆ ಮಾತನ್ನು ಹೇಳಿಸ್ಕೊಳ್ತಕ್ಕಂಥವ್ರು ಸ್ಟ್ರಾಂಗ್ ಆಗಿದ್ದಾಗ ಯಾವುದಾದ್ರೂ ಕೂಡ ಎಲ್ರಿಗೂ ಅಪ್ಲಿಕೇಬಲ್ ಅಲ್ಲ 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 ಎಲ್ಲವೂ ಕೂಡ ಇಟ್ ಈಸ್ ನಾಟ್ ಅಟ್ ಆಲ್ ಅಪ್ಲಿಕೇಬಲ್ ಫಾರ್ ಎವ್ರಿ ಒನ್. ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ದಟ್ ಸ್ಟ್ರಾಂಗ್ ವುಮೆನ್ಸ್, ಸ್ಟ್ರಾಂಗ್ ಗರ್ಲ್ಸ್. ಎಗೇನ್ ಇಟ್ ಈಸ್ ಎ ಸ್ಟ್ರಾಂಗ್ ವುಮೆನ್, ಇಟ್ ಈಸ್ ನಾಟ್ ಎ ಗರ್ಲ್. ಆ ಹೆಣ್ತನ ಅಂತಕ್ಕಂಥ ಬಂದಿರತಕ್ಕಂಥವರು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಅವರು ಹೆಣ್ಣು ಮಕ್ಕಳೇ ಹೆಂಗಸರಾಗೋದೇ ಇಲ್ಲ. ಟಿಲ್ ದ ಎಂಡ್ ದೇ ಆರ್ ಹೆಣ್ಣುಮಕ್ಕಳು. ಅಂದರೆ ಆ ಸ್ಟ್ರೆಂತನ್ನು ತಗೋತಾನೆ ಇರ್ತಾರೆ ಅವರು. ಎಸ್ ಅಂತ ನನಗೆ ತೋರಿಸೇನು ಮುಷ್ಟಿ ತೋರಿಸೋರು, ಎಸ್ ಅವ್ರು ಸ್ಟ್ರಾಂಗ್. 9 ತಿಂಗಳು ಆ ಗರ್ಭಸ್ಥ ಶಿಶುವನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ವಿಧಾನ ಇದೆ ನೋಡಿ. ದಟ್ ಈಸ್ ನಾಟ್ ಮಚ್ ಈಸಿ ಯಾರ್. ಅದು ಅಷ್ಟು ಸುಲಭದ ಕಥೆ ಅಲ್ಲ. ಆ 9 ತಿಂಗಳು ಆ ಭ್ರೂಣವನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡು ನಿದ್ದೆ ಇಲ್ಲದೆ ಇದೆಲ್ಲ ಗಂಡಂದರು ಇದನ್ನೆಲ್ಲ ಗಮನಿಸ್ತಾ ಇರ್ತಾರೆ. ಮದುವೆನೇ ಅದು. ಅಲ್ಲಿ ಬೆಸೀತಕ್ಕಂತಹ ಬಾಂಧವ್ಯ, ಇಟ್ ಹ್ಯಾಸ್ ಟು ಬಿ ಅಂಡರ್ಸ್ಟ್ಯಾಂಡ್ ಬೋತ್. ಇಬ್ಬರು ಅರ್ಥ ಮಾಡಿಕೊಂಡು ಒಬ್ರಿಗೊಬ್ಬರು ಬೆಸೆದುಕೊಂಡು ಜೀವನ ನಡೆಸ್ತಾರೆ. ದೇ ಹ್ಯಾಸ್ ಟು ಕ್ರಿಯೇಟ್ ದೇರ್ ಓನ್, ಅದು ಏನು ಬೇಕು ಅದನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಇರ್ತಾರೆ. ಹಾಗಾದರೆ ಗಂಡು ಮಕ್ಕಳು ಸ್ಟ್ರಾಂಗ್ ಅಲ್ವಾ ಅಂತಲ್ಲ, ಆ ಹೆಣ್ಣುಮಕ್ಕಳು ಸ್ಟ್ರಾಂಗ್ ಆಗೋದಕ್ಕೆ, ಆ ಹೆಣ್ಣುಮಕ್ಕಳು ಸ್ಟ್ರಾಂಗ್ ಆಗೋದಕ್ಕೆ ಗಂಡಸು ಅಥವಾ ಗಂಡ ಅಥವಾ ಆ ಒಂದು ಮದುವೆ ಆಗಿರ್ತಕ್ಕಂತಹ ವ್ಯಕ್ತಿ ಸ್ಟ್ರಾಂಗ್ ಆಗಿರ್ಬೇಕು. ಅವನು ಆ ಹೆಣ್ಣುಮಕ್ಕಳನ್ನ ಸ್ಟ್ರಾಂಗ್ ಗುರು ಅಂತ ಕರ್ಕೊಂಡು ಹೋಗ್ಬೇಕು ಜೊತೆನಲ್ಲಿ. ದಿಸ್ ಈಸ್ ವಾಟ್. ಒಂದು ಮದುವೆ ಆದಮೇಲೆ ಒಂದು ಹೆಣ್ಣು ಬೇಸಿಕ್ಕಾಗಿ ಎಕ್ಸ್ಪೆಕ್ಟೇಷನ್ ಇಲ್ದಿರ ಶಿ ಹ್ಯಾಸ್ ಟು ಗೆಟ್, ಪಡ್ಕೋಬೇಕು. ಅದನ್ನು
ಪಡ್ಕೋಬೇಕು. ಅದರ ಮೇಲೆ ಅಂದರೆ ಆ ಮದುವೆಯ ನಂತರದಲ್ಲಿ ಬರ್ತಕ್ಕಂತಹ ಜೀವನದ ಹಲವಾರು ಬಿರುಗಾಳಿಗಳು, ಎಷ್ಟೆಷ್ಟು ಪರೀಕ್ಷೆಗಳು ಮಾಡ್ತಾನೆ ದೇವರು ಅನ್ನೋದಕ್ಕೆ. ಮಕ್ಕಳಿಗೆ ವಿದ್ಯಾಭ್ಯಾಸ, ನಾವೆಲ್ಲ ಗೌರ್ನಮೆಂಟ್ ಸ್ಕೂಲಲ್ಲಿ ಓದ್ದವರಪ್ಪ. ಬೇಸಿಕ್ ರೀ, ವೆರಿ ಸಿಂಪಲ್. ವಿದ್ಯೆ ಅಂದರೆ ಬೇಸಿಕ್ ಫೌಂಡೇಶನ್. ವಾಟ್ ಯು ಲರ್ನ್ಡ್ ಇನ್ ದ ಸ್ಕೂಲ್, ಬೇಸಿಕ್ ಏನು ಕಲ್ತಿದ್ಯಾ, ಆ ಇಂದ ಹಿಡಿದು ಕ್ಷವರೆಗೂ, ಆ ಇಂದ ಹಿಡಿದು ಯಾರ ಲಾಭ ಶೇಷ ಸಹಳ ಕ್ಷವರೆಗೂ ಹೆಂಗೆ ಕಲ್ತಿದ್ಯಾ, ಎಷ್ಟು ಕಲ್ತಿದ್ಯಾ, ಇದು ಬೇಸಿಕ್ಕು. ಹಾಗೆ 1ರಿಂದ 100ವರೆಗೂ, ನಿಜ ಹೇಳಬೇಕು ಅಂದರೆ 1ರಿಂದ 99ವರೆಗೂ. ಎಗೇನ್ ಇಟ್ ರಿಪೀಟ್ಸ್. ಆ 0ಯಿಂದ ಅಂತ ಹೇಳಬೇಕು, ಶೂನ್ಯ, 0ಯಿಂದ, ನಾಟ್ ಫ್ರಮ್ 1, ಶೂನ್ಯದಿಂದ, 0ಯಿಂದ ಪ್ರಾರಂಭ ಆಗುತ್ತೆ. 0, 1, 2, ದಿಸ್ ಈಸ್ ಹೌ ಇಟ್ ಸ್ಟಾರ್ಟ್ಸ್ ಆ್ಯಂಡ್ ಎಂಡ್ಸ್ ಬೈ 99. ಮತ್ತು ಇದು ರಿಪೀಟ್ ಆಗ್ತಾ ಹೋಗ್ತಾ ಇರುತ್ತೆ. 100, 101, 102. ಅದು ಇದೇ ಬೇಸಿಕ್. 0 to 99 ಈಸ್ ದ ಬೇಸಿಕ್. ಇಂಗ್ಲೀಷಲ್ಲಿ ಆ್ಯಸ್ ಯೂಶುವಲ್ A to Z. ಹಾಗೆ ಜೀವನದಲ್ಲಿ ಕೂಡ ಬೇಸಿಕ್ಸ್ ಇರುತ್ತೆ. ಜೀವನದಲ್ಲಿ ಕೂಡ ಬೇಸಿಕ್ಸ್ ಇರುತ್ತೆ. ಆ ಬೇಸಿಕ್ ಫೌಂಡೇಶನ್ ಏನಿದೆ ಅದು ಸ್ಟ್ರಾಂಗ್ ಇಲ್ಲ ಅಂದರೆ ದ ಫ್ಯೂಚರ್ ಈಸ್ ಆಲ್ವೇಸ್, ಅದು ಕದಲಿಸ್ತಾನೇ ಇರುತ್ತೆ. ಆಮೇಲೆ ಕೆಲವೊಂದು ಸಲ ನಾ ಹೇಳಿದ್ನಲ್ಲ, ಬಲಪಡೋದಕ್ಕೋಸ್ಕರ, ಕೆಲವು ವಿಚಾರಗಳು ಸ್ಟ್ರಾಂಗ್ ಆಗೋದಕ್ಕೋಸ್ಕರ ಕೂಡ ನಾನು ನಿಮ್ಗೆ ಇಷ್ಟಕ್ಕೆ ಮೊದಲು ನನ್ನ ಫೇಸ್ಬುಕ್ನಲ್ಲಿ ಹಾಕಿದ್ದೇನೆ. ದೇರ್ ಆರ್ ಲಾಟ್ಸ್ ಆಫ್ ಸೊಲ್ಯೂಷನ್ಸ್ ಹೌ ಯು ಆರ್ ಗೋಯಿಂಗ್ ಟು ರಿಸಾಲ್ವ್ ಪ್ರಾಬ್ಲಮ್ ಕ್ರಿಯೇಟ್ ಆದಾಗ ನೀನು ಒಂದು ಸಮಸ್ಯೆಯನ್ನು ಹೇಗೆ ರಿಸಾಲ್ವ್ ಮಾಡ್ತೀಯ ಅಂತ. ಈಸಿ ರಿಸಾಲ್ವೇಷನ್ ಏನು ಮಾಡುತ್ತೆ, ಆ ಕ್ಷಣಕ್ಕೆ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಬಟ್ ದಟ್ ಈಸ್ ನೆಸಸರಿ ಫಾರ್ ವಿಚ್ ವಿ ಆರ್ ಗೋಯಿಂಗ್ ಟು. ಮತ್ತು ಕೆಲವು ಲೆಂತಿ ಇರ್ತದೆ. ನಾನು ಪಾಠ ಮಾಡಬೇಕಾದ್ರೆ 2 ಗಣಿತದ ಮಾಸ್ಟ್ರುಗಳಿದ್ದರು. ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪೋಸ್ ದೇರ್ ನೇಮ್ಸ್, ಬಟ್ 2 ಗಣಿತದ ಮಾಸ್ಟ್ರು, ದೇ ಆರ್ ಯೂಸಿಂಗ್ ಡಿಫರೆಂಟ್ ಫಾರ್ಮುಲಾಸ್. ಎಗೇನ್ ಇಟ್ಸ್ ಎ ಇಶ್ಯೂ. ನಾನು ಇದನ್ನು ಯೂಸ್ ಮಾಡಿದ್ರೆ ಅವ್ರಿಗೆ ಕೋಪ, ಅದನ್ನು ಯೂಸ್ ಮಾಡಿದ್ರೆ ಇವ್ರಿಗೆ ಕೋಪ. ಏಕೆಂದರೆ ಎರಡರಲ್ಲೂ ಬರೋದು ಸೇಮ್ ಆನ್ಸರೇ. ಬಟ್ ನಾನು ಇದನ್ನು ಹೇಳಿಸ್ಕೊಟ್ಟಿಲ್ಲ ನಿನಗೆ, ನೀನು ಯಾಕೆ ಇದನ್ನು ಯೂಸ್ ಮಾಡಿದೆ ಅಂತಕ್ಕಂಥ ಕ್ಲ್ಯಾಶಸ್ ಅವರಿಬ್ಬರ ಮಧ್ಯೆ ಇರ್ತಿತ್ತು. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ದ ವೇ ಹೌ ವಿ ಆರ್ ಲೀಡಿಂಗ್ ದ ಲೈಫ್, ಯಾವ ಸಿದ್ಧಾಂತ, ಯಾವ ಫಾರ್ಮುಲಾದಲ್ಲಿ ನಾವು ನಮ್ಮ ಲೈಫನ್ನು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಅಂತ. ಸೊ ದ್ಯಾಟ್ ಹೀಗೆ ಮದುವೆ ಅಂತಕ್ಕಂತಹ ವಿಚಾರದಲ್ಲಿ ದೆರ್ ಈಸ್ ನೋ ಎನಿ ಕನ್ಕ್ಲೂಷನ್ಸ್. ನಾವು ಇದನ್ನು ಹೀಗೇ ಎಂಡ್ ಮಾಡ್ತೀವಿ, ಇದನ್ನು ಹೀಗೇ ನಾವು ಕರ್ಕೊಂಡು ಹೋಗ್ತೀವಿ, ಇದು ಹೀಗೇ ಹೋಗುತ್ತೆ ಲೈಫು ಅಂತಕ್ಕಂಥದ್ದನ್ನು ವಿ ಕಾಂಟ್ ಪ್ರಿಡಿಕ್ಟ್. ಬಟ್ ಒನ್ ಥಿಂಗ್ ಈಸ್, ಆ ಮಾಂಗಲ್ಯ ಸೂತ್ರ ಬಲವಾಗಿದ್ದಾಗ, ವೆನ್ ಇಟ್ ಈಸ್ ಸ್ಟ್ರಾಂಗ್, ಅದು ತುಂಬ, ಅದಕ್ಕೆ ಆ ಬಲ ಬರೋದಾದರೂ ಹೇಗೆ ಅಂತಂದರೆ, ದ ಫೋರ್ಸ್ ವಾಟ್ ವಿ ಪುಟ್, ದ ಸ್ಟ್ರೆಂತ್, ಎನರ್ಜಿ ಇನ್ ದ ಮ್ಯಾರೇಜ್, ಮದುವೆ. ಅಲ್ಲಿ ಕೂಡ ಎಲ್ಲವೂ ಕೂಡ ಬಹಳ ಕ್ಯಾಲ್ಕ್ಯುಲೇಟಿವ್ ಆಗಿರುತ್ತೆ. ಅದು ಅದರದ್ದೇ ಆದಂಥ ಒಂದು ಮಹತ್ವವನ್ನು ಹೊಂದಿರುತ್ತೆ. ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಎ ಡಿಫ್ರೆಂಟ್ ಥಿಂಗ್. ಸೊ ಹೀಗೆ ನನ್ನ 9 ವರ್ಷದ ಈ ದಿನ, ಈ ಸಮಯ, ಆ್ಯಕ್ಚುಲಿ ಮಲಗಿದ್ದೆ ಅಷ್ಟೇ. ನಾನು ಮದುವೆ ನಾಳೆ ಆಗಬೇಕು, ಇನ್ನೂ ಆಗಿರಲ್ಲ. ಏನದು ದ ನೆಕ್ಸ್ಟ್ ಡೇ, ದಿಸ್ ದ ಬಿಫೋರ್ ಡೇ, ಏನು ಹೇಳ್ತಾರೆ, ಆರ್ತಕ್ಷತೆ ಅಂತ ಹೇಳ್ತಾರಲ್ಲ. ಸೊ ಅದು ಮುಗಿಸ್ಕೊಂಡು ಐ ವಾಸ್ ಸ್ಲೆಪ್ಟ್ ಇನ್. ಬಟ್ ಫುಲ್ಲು ಜನಜಂಗುಳಿ ಬಂದಿರತಕ್ಕಂಥವ್ರಿಗೆ ಆ ರೂಮ್ಸ್ ಕೊಡಬೇಕು, ಊಟ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ. ಬಟ್ ಎವ್ರಿಥಿಂಗ್ ಈಸ್ ಮ್ಯಾನೇಜಬಲ್ ಬೈ ದ ಪೀಪಲ್ ಹೂ ಆರ್ ಆಲ್ ವಿತ್ ಮೀ. ಅಂದರೆ ಎಲ್ಲರೂ ಕೂಡ ಭಾಳ ಎಷ್ಟು ಸಾಧ್ಯ ಅಷ್ಟರ ಮಟ್ಟಿಗೆ ದೇ ಆರ್ ಮೇಡ್ ದೇರ್ ಓನ್
ಬ್ರದರ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ದೇ ಟೇಕನ್ ಆ್ಯಸ್ ಅನ್ ಇನಿಷಿಯೇಟಿವ್ ಇನ್ ದ ಮ್ಯಾರೇಜ್. ಅಂದರೆ ನನ್ನ ತಮ್ಮನ ಮದುವೆ ಆಗ್ತಿದೆ, ನಮ್ಮ ದೊಡ್ಡಮ್ಮನ ಮಗನ ಮದುವೆ ಆಗ್ತಿದೆ, ಚಿಕ್ಕಮ್ಮನ ಮಗನ ಮದುವೆ ಆಗ್ತಿದೆ, ಈ ಒಂದು ಏನು ಹೇಳ್ತೀವಿ ಮನಸ್ಸಿನಲ್ಲಿ ಅದು ಇಟ್ಕೊಂಡು ಅಲ್ಲಿ ಎಲ್ಲವನ್ನು ಕೂಡ ಸರಿಯಾಗಿ ಸರಿದೂಗಿಸ್ತಕ್ಕಂಥ ಪ್ರಯತ್ನ ಬೇರೆಯವರು ಕೂಡ ಮಾಡ್ತಾಯಿರ್ತಾರೆ. ಇವಾಗ ಅರ್ಥ ಮಾಡ್ಕೊಳ್ಳಿ, ಮ್ಯಾರೇಜ್ ಅಂತಕ್ಕಂಥದ್ದು ಬರೀ ಒಂದು ಹುಡುಗ ಹುಡುಗಿ ಅವರ ತಂದೆ ತಾಯಿ ಅಲ್ಲವೇ ಅಲ್ಲ. ಅಲ್ಲಿ ಎಲ್ಲರ ಕೈ ಬೀಳುತ್ತೆ. ಇನ್ ದ ಸೆನ್ಸ್ ಎವ್ರಿ ಒನ್ ಹ್ಯಾಸ್ ಟು ಮೇಕ್ ದೇರ್ ಓನ್. ಅವರು ದಾರಿ ಮಾಡಿಕೊಡ್ತಾ ಇರ್ತಾರೆ. ಊಟಕ್ಕೆ ಹೋಗ್ಬೇಕಾದ್ರೆ ಬನ್ನಿರಿ ಹೋಗೋಣ ಜೊತೆಗೆ ಅಂತ. ಇದು ಯಾವಾಗ ಇಲ್ಲಿ ಬರ್ತದೆ ಅಂತಕ್ಕಂಥದ್ದನ್ನು ಗಮನಿಸಬೇಕಾಗತ್ತೆ. ಆ್ಯಂಡ್ ಅಗೇನ್ ದಿಸ್ ಗಿಫ್ಟ್ ಗಿವಿಂಗ್, ಬಂದವ್ರಿಗೆಲ್ಲ ಉಡುಗೊರೆಗಳನ್ನು ಕೊಡ್ತಕ್ಕಂಥದ್ದು, ಅವ್ರು ಕೊಟ್ಟಿದ್ದು ತಗೊಳ್ತಕ್ಕಂಥದ್ದು. ಅದಕ್ಕೆ ಮೊದಲು ಏನದು ಹೆಣ್ಮಗು ಅಂಥೇಳಿ ಹೆಣ್ಮಗುಗೆ ಕೊಡ್ತಕ್ಕಂಥ ಒಂದಷ್ಟು ಬೆಳ್ಳಿ ಬಂಗಾರ, ಇದೆಲ್ಲ ವಿಚಾರಗಳು ಎಲ್ಲವನ್ನೂ ಮಾಡ್ಕೊಳ್ತಕ್ಕಂಥದ್ದು ಯಾತಕ್ಕೋಸ್ಕರ? ದ ಫ್ಯೂಚರ್, ಭವಿಷ್ಯಕ್ಕೋಸ್ಕರ. ಅಂಥ ಭವಿಷ್ಯ ನೀವು ಚೆನ್ನಾಗಿರಲಿ ಇವರು ಅಂತಕ್ಕಂಥ ಒಂದು ಬ್ಲೆಸ್ಸಿಂಗ್ಸ್ ಇಷ್ಟು ಜನದ್ದು. ಹೀಗೆ ಒಂದು ಮದುವೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಅವರಿಬ್ಬರ ಒಂದು ಪ್ರೈವೇಸಿ ಲೈಫಿಂದ ಹೊರಗಡೆ ಇಬ್ಬರು ಸಪರೇಟ್ ಪ್ರೈವೇಟ್ ಆಗಿರ್ತಾರೆ. ಅವರಿಬ್ಬರೂ ಕೂಡ ದೇರ್ ಇಸ್ ನೋ ಪ್ರೈವೇಸಿ. ಆಮೇಲೆ ಅವರಿಬ್ಬರ ವೈಯಕ್ತಿಕ ಅಂತಕ್ಕಂಥದ್ದು ಇರೋದಿಲ್ಲ. ಆ ಪ್ರೈವೇಸಿ ಹೊರಟೋಗುತ್ತೆ ಅವರಿಬ್ಬರ ಮಧ್ಯೆ. ಈ ಪ್ರೈವೇಸಿ ಅಂತಕ್ಕಂಥದ್ದು ಹೋಗೋದು ಅನ್ನೋದಿದೆ ನೋಡಿ. ಆ ಪ್ರೈವೇಸಿ ಅಂತಕ್ಕಂಥ ಹೋಗೋದು ಅನ್ನೋದು ಇರ್ತಕ್ಕಂಥದ್ದು ಹೆಚ್ಚಿನ ಮಟ್ಟಿಗೆ ಅಂತಂತಂದರೆ, ಅತ್ಯುನ್ನತವಾಗಿ ಅಂತಂತಂದರೆ ಅದು ಗಂಡ ಹೆಂಡತಿ ಮಧ್ಯೆ ಮಾತ್ರ. ಅಲ್ಲಿ ಪರ್ಸ್ನಲ್ ಅನ್ನೋದೇ ಇಲ್ಲ. ಅಲ್ಲಿ ಬರ್ತಕ್ಕಂಥದ್ದು ಸಾಧ್ಯ ಕೂಡ ಇಲ್ಲ. ಅಲ್ಲಿರೋದು ಬರೀ ಒಂದೇ. ಏನು ಹೇಳ್ತಾರೆ, 2 ಎತ್ತು 1 ಬಂಡಿ, ಇದಕ್ಕೆ ಹೋಲಿಸ್ತಾರೆ ಗಂಡ ಹೆಂಡತಿ ಒಂದು 2 ಎತ್ತಿನ ಥರ. ಆ ಹಿಂದೆ ಇರ್ತಕ್ಕಂಥ ಬಂಡಿ ಅದು ಜೀವನ. ಅದರಲ್ಲಿ ಮಕ್ಕಳು ಬರ್ತಾರೆ, ಮನೆ ಬರುತ್ತೆ, ಸಂಸಾರ ಬರ್ತದೆ, ಕುಟುಂಬ ಬರ್ತದೆ. ಇಫ್ ಇಟ್ ಈಸ್ ಎ ಜಾಯಿಂಟ್ ಫ್ಯಾಮಿಲಿ ಅಥವಾ ಅಣ್ಣ ತಮ್ಮಂದರು ಅಕ್ಕ ತಂಗಿರು ಅವ್ರುಗಳಿಗಿದ್ರೆ, ಈ 2 ಎತ್ತು ಬ್ಯಾಲೆನ್ಸ್ ಮಾಡ್ಕೊಂಡು ಜೊತೆಲಿ ಹೋಗ್ತಾ ಇರಬೇಕು. ಅದು ಎಷ್ಟೇ ದೂರ ಹೋಗಲಿ, ಹೇಗೆ ಹೋಗಲಿ, ಎತ್ತಲ ಕಡೆ ಇರಲಿ, ಎತ್ತಲ ಬರಲಿ, ಆ ಹಿಂದೆ ಇರ್ತಕ್ಕಂಥ ಬಂಡಿ ಅದು ಎಷ್ಟೇ ಭಾರ ಆದರೂ ಕೂಡ ಅದಕ್ಕೆ ಒಂದು ಸುಲಭವಾಗಿರ್ತಕ್ಕಂತಹ, ಇಲ್ಲಿ ಬಂಡಿ ಅಂದರೆ ಆ ಜೀವನ, ಮಾನಸಿಕವಾಗಿ ಮನಸ್ಸಿಗೆ ಆ ಭಾರವನ್ನು ಕೊಡದಿರ ಅದನ್ನು ಸುಲಭವಾಗಿ ಕರ್ಕೊಂಡು ಹೋಗ್ತಕ್ಕಂಥದ್ದು, ಡೆಸ್ಟಿನಿ ರೀಚ್ ಆಗ್ತಕ್ಕಂಥದ್ದು ಅಂತ ನಮ್ಮ ಹಿರಿಯರು ಗಂಡ ಹೆಂಡತಿಯನ್ನು 2 ಎತ್ತಿಗೆ ಹೋಲಿಸಿ ಬಂಡಿಯನ್ನು ಕಟ್ತಾರೆ. ಸರಾಗವಾಗಿ ಕರ್ಕೊಂಡು ಹೋಗ್ರಿ, ನಿಮ್ಗೆ ಆಯಿತು, ನಿಮ್ಮನ್ನು ಬಿಟ್ಟಿದ್ದೀವಿ, ನೀವಾಯಿತು, ನಿಮ್ಮ ಪಾಡಾಯಿತು, ನಿಮ್ಮ ಕರ್ಮ. ಏನು ಹೇಳಿದೆ? ನಿಮ್ಮ ಕರ್ಮ. ಇನ್ನು ನೀವಾಯಿತು, ನಿಮ್ಮ ಪಾಡಾಯಿತು, ನಿಮ್ಮ ಜೀವನ ಆಯಿತು, ನಿಮ್ಮ ಭವಿಷ್ಯ ಆಯಿತು. ಹಾಗನ್ಬಿಟ್ಟು ಬಿಟ್ಬಿಡ್ತಾರ? ನೋ ವೇ. ಹಾಗನ್ಬಿಟ್ಟು ಬಿಟ್ಬಿಡೋದು ಯಾತಕ್ಕೆ ಬಿಡ್ತಾರೆ ಅಂತಕ್ಕಂಥದ್ದೇ ವಿಷಯ ಇಲ್ಲಿ. ನೋಡ್ತೀವಿ, ನೀವು ಹೆಂಗೆ ಬದುಕ್ತೀರ ನೋಡ್ತೀವಿ, ವಿಲ್ ಸಿ. ಯಾಕೆಂದರೆ ನಾ ಹೇಳ್ದಂಗೆ ಪ್ರತಿಯೊಬ್ಬರ ಜೀವನ ಕೂಡ ಬಹಳ ಡಿಫ್ರೆಂಟಾಗಿ ಹೋಗ್ತಾ ಇರುತ್ತೆ. ನೀವು ಯಾವ ದಾಂಪತ್ಯವನ್ನು ತೊಗೊಳ್ಳಿ, ಗಂಡ ಹೆಂಡತಿ, ಅವ್ರ ಫ್ಯಾಮಿಲಿ, ಅವ್ರದ್ದೇ ಒಂದು ಮನೆ ನೋಡಿದ್ರೆ ಎಷ್ಟು ಬದಲಾವಣೆ ಇರುತ್ತೆ. ನನ್ನ ಮನೆ ಇದ್ದಂಗೆ 10 ಮನೆ ಒಂದೇ ಥರದ್ದು ಕಟ್ಕೊಡಿ, ಅವರವರ ಅನಿಸಿಕೆಗೆ ತಕ್ಕಂತೆ ಅವರವರ ಮನೆ ನಿರ್ಮಾಣ ಆಗಿರುತ್ತೆ. ಆ ಒಳಗಡೆ ಅವ್ರು ಜೋಡಿಸ್ಕೊಳ್ಳೋದು, ಮಾಡೋದು, ಅವ್ರ ಅನುಕೂಲಕ್ಕೆಲ್ಲ ಮಾಡ್ಕೊಂಡಿರ್ತಾರೆ. ದಿಸ್ ಈಸ್ ಹೌ ದ ಲೈಫ್. ಇದು ಹೀಗೆ ಹೋಗುತ್ತೆ. ಸೊ ದಟ್ ಎಲ್ರಿಗೂ ಕೂಡ ಪ್ರಶ್ನಾರ್ಥಕ. ಎಲ್ಲರ ಮದುವೆ ಒಂದು ಪ್ರಶ್ನಾರ್ಥಕ, ಒಂದು ಎಕ್ಸ್ಕ್ಲಮೇಟ್ರಿ. ಎಲ್ಲಿವರೆಗೂ ಇದೆರಡೂ ಇರುತ್ತೆ, ಪ್ರಶ್ನೆನೂ ಇರುತ್ತೆ. ಹೌ ಇಟ್ ವಿಲ್ ಬಿ, ಹೌ ಹಿ ಲೀಡ್ಸ್, ಇದು ಹೇಗೋಗುತ್ತೆ, ಇವ್ರ ಕುಟುಂಬ, ಇವ್ರ ಸಂಸಾರ ಹೇಗೋಗುತ್ತೆ, ಅದೆಲ್ಲೋ ಒಂದು ಇರುತ್ತೆ. ದೂರದಿಂದ ಗಮನಿಸ್ತಿರ್ತಾರೆ. ಮೆಮೊರೀಸ್ ವಾಂಟ್ ಶೇಡ್ ಔಟ್. ಎಲ್ಲೋ ಒಂದು ಸಂದರ್ಭದಲ್ಲಿ ಬರುತ್ತೆ, ಅವನು ಎಂಥ ಮದುವೆ ಮಾಡ್ಕೊಂಡಿತ್ತು,
ಹುಡುಗಿ ಎಷ್ಟು ಚೆನ್ನಾಗಿ ಮದುವೆ ಆಯ್ತಲ್ಲ, ನಾವು ಇದಕ್ಕಿಂತ ಚೆನ್ನಾಗಿ ನಮ್ಮ ಮಕ್ಕಳಿಗೆ ಮಾಡ್ಬೋದಲ್ವ? ಇದು ಇರುತ್ತೆ. ಆ ಸೂತ್ರವನ್ನು, ಆ ಫಾರ್ಮುಲಾವನ್ನು ಹಾಕೋದಕ್ಕೆ ಪ್ರಯತ್ನ ಮಾಡೋದಿದೆ ನೋಡಿ. ಅದ್ರದ್ದು ಫಿನಿಷಿಂಗ್ ಎಂಡ್ ಆಗ್ತಕ್ಕಂಥದ್ದು ಕೂಡ ಅಷ್ಟೇ. ಆ ಮದುವೆ ಕೊನೆಯವರೆಗೂ ಕೂಡ ಅಲ್ಲಿ ನಿರ್ಮಾಣ ಆಗ್ತಕ್ಕಂಥ ಸನ್ನಿವೇಶಗಳು ಎಲ್ಲರಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಎಷ್ಟೋ ನಾನು ನೋಡ್ರಿ, ನಾನು ಭಾಳಷ್ಟು ಮದುವೆಗಳನ್ನು ಮಾಡಿಸೋರ ಜೊತೆ ನಾನು ಹೋಗಿದ್ದೇನೆ. ಮದುವೆಗಳು ಮಾಡಿಸೋದೆ ಅಂದರೆ ಪುರೋಹಿತರ ಜೊತೆ ನಾನು ಅಸಿಸ್ಟೆಂಟಾಗಿ ಹೋಗಿದ್ದೇನೆ. ಮದುವೆಗಳನ್ನು ಮಾಡಿಸೋದನ್ನು ನೋಡಿದ್ದೇನೆ. ಜೊತೆಲಿದ್ದು ನಾನು ಅವ್ರಿಗೆ ಸಹಾಯ ಮಾಡಿದ್ದೇನೆ. ಮದುವೆ ಪುರೋಹಿತರ ಜೊತೆ ಹೋಗಿ ಮದುವೆ ಪುರೋಹಿತರಿಗೆ ನಾವು ಕರ್ಕೊಂಡು ಅವ್ರ ಮದುವೆ ಇದೆ ಬಾಪ ಒಂಚೂರು ನನ್ನ ಜೊತೆಗೆ ಅಸಿಸ್ಟೆಂಟಾಗಿ ಬಾ ಅಂತ. ಸೊ ಆ ಮದುವೆಗಳನ್ನು ಹತ್ತಿರದಿಂದ ಅಲ್ಲಿನ ಒಂದು ಸನ್ನಿವೇಶಗಳನ್ನು ಗಮನಿಸಿದ್ದೇನೆ. ಇದನ್ನೆಲ್ಲ ನೋಡಿದಾಗ ಈಗ ಸಹಜವಾಗಿ ಭಾಳಷ್ಟು ಮಂದಿ ಅವರವ್ರದ್ದೇ ವ್ಯೂ ಆಫ್ ಥಿಂಕಿಂಗಲ್ಲಿ ನೋಡ್ತಿರ್ತಾರೆ. ಎಷ್ಟು ವಿಧವಾಗಿ ಒಂದು ಮದುವೆಯನ್ನು ನೋಡೋದಕ್ಕೆ ಸಾಧ್ಯ ಅಂದರೆ ಅಲ್ಲಿರ್ತಕ್ಕಂತಹ ಒಂದು ಅಲ್ಲೆಲ್ಲ ಒಂದು ಸೈನ್ಸ್ ಇರುತ್ತೆ ರೀ. ಒಂದು ಫ್ಯಾಮಿಲಿ, ಆ ಫ್ಯಾಮಿಲಿ ದೇ ಕ್ರಿಯೇಟ್ ಅಲ್ಲೊಂದು ಒಳ್ಳೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ ಮದುವೆಗಳಲ್ಲಿ. ಒಬ್ಬ ವ್ಯಕ್ತಿ, ಇಬ್ಬರು ವ್ಯಕ್ತಿ ಬರ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಕುಣಿತಾರೆ, ಬರೋ ಹೊರಗಡೆ ಹೋಗಿ ಬರೋಣ ಅಂತ ಒಂದಷ್ಟು ಜನ ಹೊರಗಡೆ ಹೋಗ್ತಾರೆ. ವಾಟ್ ದೇ ವಾಂಟ್, ದೇ ಎಂಜಾಯ್ ಇಟ್, ದೇ ಡೂ ಇಟ್. ಇನ್ನೊಬ್ಬರಿಗೆ ತೊಂದರೆ ಆಗದೆ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಅದೆಲ್ಲ ಕೂಡ ಒಳ್ಳೆಯದೇ. ಇನ್ನೊಬ್ಬರಿಗೆ ತೊಂದರೆ ಮಾಡೋಕ್ಕೆ ಹೋಗಬಾರ್ದು. ಫೋರ್ಸ್ಫುಲಿ ನಾ ಹೇಳ್ತಾ ಇರ್ತಕ್ಕ ಒತ್ತಡ ಕೊಟ್ಟು ಬಲವಂತ ಮಾಡಿ ಏನು ಅದು ಬಿಟ್ಟು ನೀ ಹೇಗೆ ಬದುಕ್ತೀಯ ಅಷ್ಟೇ. ಹೀಗೆ ಒಂದು ಮದುವೆ ಅಂತಕ್ಕಂಥದ್ದು ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ಗಂಡ ಹೆಂಡತಿ, ಅದಾದಮೇಲೆ ಗಂಡ ಹೆಂಡತಿ ಕಿತ್ತಾಟ, ರಗಳೆ, ಜಗಳ. ಗಂಡ ಸೋಲಬೇಕು, ಹೆಂಡತಿ ಗೆಲ್ಲಬೇಕು, ಹೆಂಡತಿ ಸೋಲಬೇಕು, ಗಂಡ ಗೆಲ್ಲಬೇಕು. ಗಂಡ ಹೆಂಡತಿ ದೂರ ಆಗಬೇಕು, ಹತ್ತಿರ ಇರಬೇಕು. ಭವಿಷ್ಯ, ಮಕ್ಕಳ ಭವಿಷ್ಯಕ್ಕೋಸ್ಕರ ಭಾಳಷ್ಟು ಸ್ಥಿತಿಗಳು ನಿರ್ಮಾಣ ಆಗುತ್ತೆ. ಹಣಕಾಸಿನ ಸಮಸ್ಯೆ ನಿರ್ಮಾಣ ಆಗುತ್ತೆ, ವಿದ್ಯೆಗೆ ಒಂದು ಕೆಟ್ಟ ಸ್ಥಿತಿಗಳು ನಿರ್ಮಾಣ ಆಗುತ್ತೆ. ಆ ಮಧ್ಯದಲ್ಲಿ ಆರೋಗ್ಯ ಸಮಸ್ಯೆಗಳು ನಿರ್ಮಾಣ ಆಗುತ್ತೆ. ಹೌ ಯು ಆರ್ ಗೋಯಿಂಗ್ ಟು ರಿಸಾಲ್ವ್, ಹೆಂಗೆ ನೀನು ಇದನ್ನೆಲ್ಲ ಔಟ್ಕಮ್ ಆಗ್ತೀಯ, ಹೊರಗಡೆ ಬರ್ತೀಯ. ಮಕ್ಕಳಿಗೆ ಇದ್ದಕ್ಕಿದ್ದಂಗೆ ಮೈಸೂರು ಇಲ್ಲದೆ ಆಗುತ್ತೆ. ನಾನು ಹೇಳ್ತೇನೆ ಯಾವಾಗೂ ಎಲ್ಲವೂ ಕೂಡ ಕರ್ಮಾನುಸಾರ ನಡೆಯುತ್ತೆ ಅಂತ ಹೇಳಕ್ಕೆ ಬರಲ್ಲಪ್ಪ. ಕೆಲವೊಂದು ಸಲ ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ಮಳೆ ಬಿದ್ದಿರುತ್ತೆ, ಯಾವುದೋ ಮರದ ಕೊಂಬೆ ಟಪ್ ಅಂತ ಕೆಳಗಡೆ ಬೀಳುತ್ತೆ, ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ. ನಾವು ಆರಾಮಾಗಿ ಹೋಗ್ತಾ ಇರ್ತೀವಿ, ಎದುರುಗಡೆಯಿಂದ ಬಂದು ಯಾರೋ ಬಂದು ತೊಂದರೆ ಮಾಡ್ತಾರೆ. ಗಾಡಿಗಳಲ್ಲಿ ಹೆಂಗಂದ್ರೆ ಓಡಿಸ್ತಿರ್ತಾರೆ, ಮತ್ತೊಂದೇನೋ ಆಗುತ್ತೆ, ಮಗದೊಂದೇನೋ ಆಗುತ್ತೆ, ಲಾಟ್ಸ್ ಆಫ್ ಥಿಂಗ್ಸ್. ಅನಂತರದಲ್ಲಿ ಗಂಡು ಮಗು ಬೇಕು, ಹೆಣ್ಣು ಮಗು ಬೇಕು, ಈ ಅತ್ತೆ ಮಾವ ಅವ್ರದ್ದುಗಳದ್ದು ಬೇರೆ ರಾಮಾಯಣಗಳು. ರಗಳೆ, ಅತ್ತೆ ಮಾವಂದೇ ಅಂತಲ್ಲ, ಅಪ್ಪ ಅಮ್ಮಂದು ರಗಳೆ. ಒಂದೇ ಮನೆಯಲ್ಲಿ ಇಬ್ಬರು ಇದ್ದರು ಅಂದರೆ, ಅತ್ತೆ ಸೊಸೆ ಇದ್ದರೆ ಎಗೇನ್ ಇಟ್ ಈಸ್ ಎ ಕ್ರ್ಯಾಶು ಎಲ್ಲ ಆಗುತ್ತೆ. ಒಂದಿನ ತಲೆನೋವು ಅಂತ ಹೆಂಡತಿ ಮಲಗಿದ್ದಾಗ ಅಮ್ಮ ಏನೋ ಕೇಳಿದ್ರೆ ಕೊಡಲಿಲ್ಲ ಅಂದರೆ ಅಮ್ಮಂಗೆ ಕೋಪ. ಇಲ್ಲ, ಅಮ್ಮ ಚೆನ್ನಾಗಿದ್ದು ಹೆಂಡತಿ ಮೈ ಸರಿ ಇಲ್ಲ ಅಂತಂದು ಇವಳೇನೋ ಕೇಳಿದ್ರು ಅವ್ರು ಕೊಡಲಿಲ್ಲ, ಅದಕ್ಕೊಂದು ಕ್ಲ್ಯಾಶು. ಬೇಗ ಎದ್ದೇಳಿಲ್ಲ ಅಂದರೆ ಕ್ಲ್ಯಾಶು, ಹೆಂಡತಿ ಕೆಲ್ಸಕ್ಕೆ ಹೋದರೆ ಕ್ಲ್ಯಾಶು. ಅಮ್ಮ ಅಥವಾ ಅತ್ತೆ ಸೊಸೆ ಇಬ್ಬರು ಕೆಲಸಕ್ಕೆ ಹೋಗೋರಾದರೆ ಅಲ್ಲಿ ಇನ್ನೊಂದು ಸಮಸ್ಯೆ. ನೀನು ಸಮಸ್ಯೆಯನ್ನು ನೋಡ್ತೀಯಾ, ಜೀವನ ಮುಂದಕ್ಕೆ ಕರ್ಕೊಂಡು ಹೋಗ್ತಿದೀಯಾ ಅಷ್ಟೇ. ದಟ್ ಈಸ್ ವಾಟ್ ಮ್ಯಾರೇಜ್. ನೋಡು, ನಿನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಪ್ರಾಬ್ಲಮ್ ಸೊಲ್ಯೂಟ್ ಮಾಡ್ಕೊಂಡು ಹೋಗ್ತಾ ಇರು. ಕ್ರಿಯೇಟ್ ಮಾಡ್ತಾನೆ ಇರ್ತಾನೆ ಭಗವಂತ. ಮದುವೆ ಪ್ರಾಬ್ಲಮ್ ನಿಂಗೆ ಏನೆಲ್ಲ ಗೊತ್ತು, ನಿನ್ನ ಕೈಯಲ್ಲಾದಷ್ಟು ಸೊಲ್ಯೂಷನ್ ಕೊಡ್ತಾ ಇರು. ಇಲ್ಲಿ ಕರ್ಮ ಇದೆ, ಎಷ್ಟು ಸಾಧ್ಯ ಅಷ್ಟು ಕರ್ಮದ ಇರುತ್ತೆ. ಯಾಕೆಂದರೆ ಇಲ್ಲಿ ಸೃಷ್ಟಿಯಾಗ್ತಕ್ಕಂಥದ್ದು ಕರ್ಮದ ಅಡಿಯಲ್ಲಿ. ಅದರಲ್ಲಿ ಭಗವಂತ ಆಡ್ತಕ್ಕಂಥ ಆಟಗಳು ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಆದರೂ ಆ ಒಂದು ಪದ ಅಂತಕ್ಕಂಥದ್ದು ಭಾಳಷ್ಟು ಆಟ ಆಡುತ್ತೆ, ಕರ್ಮ ಅಂತಕ್ಕಂಥದ್ದು. ಇನ್ನಾದರೆ ಹಿಂದೆ ಈ ಹುಡುಗ ಅಥವಾ ಮದುವೆ ಮಾಡ್ಕೊಳ್ತಕ್ಕಂಥ ಹುಡುಗ ಅವನ ಹಿಂದೆ ಇರ್ತಕ್ಕಂತಹ ಅದೇನೋ ಹಿಂದೆ ನಡೆದಿರ್ತಕ್ಕಂಥ ಘಟನಾವಣೆಗಳು, ಹುಡುಗಿ ಜೀವನದಲ್ಲಿ ಹಿಂದೆ ನಡೆದಿರ್ತಕ್ಕಂಥ ಘಟನಾವಳಿಗಳು ಏನು ಬೇಕಾದರೂ ಆಗಿರ್ಬೋದು. ಘಟನಾವಳಿ ಇನ್ ದ ಸೆನ್ಸ್ ನೆಗೆಟಿವ್ ಆಗಿ ತೊಗೋಬೇಡಿ, ಪಾಸಿಟಿವ್ ಆಗಿ ಏನೆಲ್ಲ ತೊಗೋಬೋದು.
ಅವಳ ಓದು ಇಂಪ್ಯಾಕ್ಟ್ ಆಗುತ್ತೆ, ಅವಳ ಲೈಫ್ ಸ್ಟೈಲು, ಅವಳ ವಸ್ತ್ರಧಾರಣೆ, ಅವಳ ಮನೆಯ ವಾತಾವರಣ. ಈ ಕಡೆ ಹುಡುಗನಿಗೂ ಅಷ್ಟೇ, ಅವನೇನು ಓದಿದ್ದ, ಅವನೇನು ಮಾಡಿದ್ದ, ಅವನೇನು ಕೆಲಸ ಮಾಡ್ತಾಯಿದ್ದ, ಅವನ ಜೀವನ ವಿಧಾನ ಹೇಗಿತ್ತು, ಅವನು ನಿಜವಾಗಲೂ ಅವನು ಹೇಗೆ ಬೆಳೆದು ಬಂದ, ಹೀಗೆ ಇಬ್ಬರಲ್ಲೂ ಕೂಡ ಸಾಮರಸ್ಯದ ವಿಚಾರಕ್ಕೆ ಬಂದಾಗ ದೀಸ್ ಆರ್ ಆಲ್ ಇಂಪ್ಯಾಕ್ಟ್ಸ್ ಅಪ್ಪ. ಇದೆಲ್ಲ ಕೂಡ ಎಷ್ಟು ವಿಷಯ ಒಂದು ಸೂತ್ರವನ್ನು ಹೆಣೆಯುತ್ತೆ ಅನ್ನೋದಕ್ಕೆ ಇದನ್ನೆಲ್ಲ ಹೇಳುತ್ತೆ. ಆ ಕುಟುಂಬದವರು ಮತ್ತು ಹೇಗೆ ಹುಡುಗಿ ಕಡೆ ಕುಟುಂಬದವರು, ಹುಡುಗನ ಕಡೆ ಕುಟುಂಬದವರು ಕಿಡಿ ಹೊತ್ಕೊಳ್ಳೋದಕ್ಕೆ ಒಂದು ಮ್ಯಾಚ್ ಬಾಕ್ಸ್ ಸಾಕಪ್ಪ. ವೆರಿ ಸಿಂಪಲ್, ಒಂದೇ ಒಂದು ಮ್ಯಾಚ್ ಬಾಕ್ಸ್. ಅದು ಕಾಣಿಸ್ಲಿಲ್ಲ ಅಂದರೆ ಏನೇನೋ ಕ್ರಿಯೇಟ್ ಆಗ್ತದೆ. ಕೆಲವು ಮದುವೆ ಮನೆಗಳಲ್ಲಿ ನಾವು ನೋಡಿದ್ದೇವೆ, ಅಯ್ಯೋ ಮ್ಯಾಚ್ ಬಾಕ್ಸ್ ಕೊಡಲಿಲ್ಲ ಕಣ್ರಿ ಹುಡುಗನ ಕಡೆಯವರು, ಆ ಬಟ್ಟೆ ಇಡಲಿಲ್ಲ ರೀ, ಈ ಬಟ್ಟೆ ಇಡಲಿಲ್ಲ ರೀ, ಅದು ಕೊಡಲಿಲ್ಲ ರೀ, ಇದು ಕೊಡಲಿಲ್ಲ, ಬಂದುವಾ ತಿಂದುವಾ ಆಶೀರ್ವಾದ ಮಾಡಿದ್ವಾ, ಅವ್ರಿಗೆ ಏನೋ ಅವ್ರಿಗೆ ಸಿಂಪಲಾಗಿ ಅವ್ರು ಮಾಡ್ಕೊಂಡ್ರಿ, ಏನೋ ಬಿಟ್ಬಿಡೋಣ ಅನ್ನೋದಿಲ್ಲ. ಇಂಥದ್ದನ್ನೆಲ್ಲ ದಾಟಬೇಕು ಜೀವನದಲ್ಲಿ ಅಲ್ವಾ. ಇದಕ್ಕೋಸ್ಕರನೇ ನಮ್ಮ ದೊಡ್ಡವರು ದಾಟು ಇಂಥದ್ದನ್ನೆಲ್ಲ. ನೀನು ಇದನ್ನು ದಾಟಲ್ಲ ಅಂದರೆ ಹೇಗೆ ಅಂದರೆ ಇಂತಹ ಕಿಡಿಗಳನ್ನು ಮುಂದಕ್ಕೆ ಹೋಗಬೇಕು, ಇಂಥವನ್ನೆಲ್ಲ ದಾಟಿ ಅನ್ನೋದಕ್ಕೋಸ್ಕರ ಮದುವೆ ಅಂತಕ್ಕಂಥದ್ದು ಒಂದು ಸಿದ್ಧಾಂತವಾಗಿಟ್ಟರು, ಫಾರ್ಮುಲಾವಾಗಿಟ್ಬಿಟ್ರು, ಸೂತ್ರವಾಗಿಟ್ಟರು. ಇಟ್ಸ್ ಎ ಫಾರ್ಮುಲಾ, ಮಂಗಳ ಸೂತ್ರ. ಅಂಥ ಮದುವೆಯನ್ನು ಮಾಡಿಕೊಂಡು 60 ವರ್ಷ 70 ವರ್ಷ 80 ಹೂ ಆ್ಯಮ್ ಟು, ನಾನು ಯಾರು ಹೇಳೋದಕ್ಕೆ ವರ್ಷಗಳನ್ನು, ಇಷ್ಟು ವರ್ಷ ದಾಂಪತ್ಯ ಜೀವನ ಅಂತ. ಋಣಾನುಬಂಧ ರೂಪೇಣ, ಋಣಾನುಬಂಧ ಅದು ಒಂದು ಬಂಧ, ಬಾಂಡಿಂಗ್. ಅದಕ್ಕೆ ಲಿಮಿಟೇಷನ್ ಇಲ್ಲ. ನೀ ಅಂದರೆ ಆ ಗಂಡ ಹೆಂಡತಿ, ನೀನು ಅಂದರೆ ಗಂಡ ಹೆಂಡತಿ ಹಾಕ್ಕೊಳ್ತಕ್ಕಂಥ ಬಾಂಡಿಂಗ್ ಎಷ್ಟಿದೆ, ಆ ಬೆಸುಗೆ ಎಷ್ಟಿದೆ, ಅದರ ಮೇಲೆ ಜೀವನ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹೀಗೆ ಒಂದು ಮದುವೆ ಅಂತಕ್ಕಂಥದ್ದು ಆಗುತ್ತೆ, ಹೀಗೆ ಒಂದು ಜೀವನ ಅಂತಕ್ಕಂಥದ್ದು ರೂಪುಗೊಳ್ಳುತ್ತೆ. ಬಹಳ ಅರ್ಥಮಯ ಸ್ಥಿತಿನಲ್ಲಿ ಹೇಳಿದ್ದಾನೆ. ಇದು ಒಂದು ಮೆಮೊರಿ, ನನ್ನ ಮದುವೆ ಅಥವಾ ನನ್ನ ಜೀವನ ಹೀಗೊಂದು ದಿನ ಇತ್ತು ಅನ್ನೋದನ್ನು ನನ್ನ ಕೈಯಲ್ಲಿ ಎಷ್ಟು ಹೇಳೋದಕ್ಕೆ ಸಾಧ್ಯ, ನಾನು ಕಂಡ ನನ್ನ ಮದುವೆಯನ್ನು ನಾನು ಹೇಗೆ ವರ್ಣನೆ ಮಾಡೋದಕ್ಕೆ ಸಾಧ್ಯ, ಅದನ್ನು ನಾನು ಹೇಳಾಗಿದೆ. ಸ್ನೇಹಿತರೆ, ಮದುವೆ ಆಗಿ ಅಂತ ಹೇಳೋದು ಕೂಡ, ಅಥವಾ ಮದುವೆ ಆಗಬೇಡಿ ಅಂತ ಹೇಳೋದು ಕೂಡ ನಮ್ಮ ಕೈಯಲ್ಲಿಲ್ಲ. ಅದೊಂದು ದೈವೇಚ್ಛೆ, ದೇವತಾ ಸಂಕಲ್ಪ ಘಟನೆ. ಅದು ನೋಡಿದವ್ರನ್ನೆಲ್ಲ ಮದುವೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಪ್ರೀತಿಸಿದವ್ರನ್ನೆಲ್ಲ ಮದುವೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಆಸೆಗಳನ್ನೆಲ್ಲ ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದೇ ಮದುವೆ, ಅದೇ ಮದುವೆ. ಅದು ಹೇಗೆ ಬರುತ್ತೆ, ನಮಗೆ ಹೇಗೆ ಬೇಕು ಅಂದ್ಕೊಳ್ತೀವಿ, ಅದಕ್ಕೆ ಪ್ರಯತ್ನ ಮಾಡ್ತಾ ಬದುಕ್ತಾ ಇದ್ದಾಗ ದೇವರು ನಮಗೆ ಎಷ್ಟೆಲ್ಲ ಕೊಡೋದಕ್ಕೆ ಸಾಧ್ಯ ಇದೆ ಅದಷ್ಟು ಕೊಟ್ಟರೆ ಅದೊಂದು ವಿಧವಾದ ಮದುವೆ, ಅದು ಒಂದು ವಿಧವಾದ ಬದುಕು, ಅದು ಒಂದು ವಿಧವಾದ ಜೀವನ. ಕೊಡದೇ ಇದ್ದರೆ ಅದು ಒಂದು ವಿಧವಾದ ಬದುಕು, ಅದು ಒಂದು ವಿಧವಾದ ಮದುವೆ, ಅದು ಒಂದು ವಿಧವಾದ ಜೀವನ. ನಾನು ಹೇಳಿದ್ನಲ್ಲ, ಎಲ್ಲರೂ ಹೀಗೇ ಸಾಧ್ಯ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಥರದ ಮದುವೆಗಳು, ಅಷ್ಟು ಥರದ ದಾಂಪತ್ಯಗಳು, ಅಷ್ಟು ಥರದ ಜೀವನಗಳು ಈ ಭೂಮಿ ಮೇಲೆ ನಡೀತಾ ಇದೆ. ಪಾಸಿಂಗ್ ಕ್ಲೌಡ್, ಬರುತ್ತಾರೆ ಹೋಗ್ತಾರೆ, ಇರುತ್ತೆ ಇರಲ್ಲ, ಹೀಗೆ ಹಾಗೆ, ಹೇಗೆ ಅಷ್ಟೇನೆ ಲೈಫು, ಇಷ್ಟೇನೆ ಲೈಫು, ಅಷ್ಟೇನೆ ಅಂದ್ಕೊಂಡು ನಿದ್ದೆ ಮಾಡೋದಕ್ಕೆ ಹೋಗ್ತಕ್ಕಂಥದ್ದು. ಸೊ ಎಗೇನ್ ಐ ವಿಲ್ ಟ್ರೈ ಟು ಸ್ಲೀಪ್. ಇದೊಂದು ವಿಡಿಯೋ ಮಾಡಿದ್ನಲ್ಲ, ನನ್ನ ಮನ್ಸಿಗೊಂದು ಸಮಾಧಾನ, ಇದೊಂದು ಇಟ್ಬಿಟ್ಟೆ ಅಂದ್ಕೊಳ್ಳಿ, ನಂದೇನೋ ಒಂದು ಕೆಲಸ ಆಯಿತು ಅಂತ. ಇಟ್ಸ್ ಎ ಪಾರ್ಟ್ ಆಫ್ ಲೈಫ್. ಐ ಜಸ್ಟ್ ಶೇರ್ಡ್
ಇದರಲ್ಲಿ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೋ ಗೊತ್ತಿಲ್ಲ, ಬಟ್ ಅನುಕೂಲ ಆಗಬಹುದು ಅಂದ್ಕೊಂಡಿದ್ದೇನೆ. ಹೋಗಬೇಕು, ಹೇಗೆ ಬಂದರೆ ಹಾಗೆ ಜೀವನವನ್ನು ಕರ್ಕೊಂಡು ಹೋಗ್ತಾ ಇರಬೇಕು, ಅಷ್ಟೇ ಲೈಫ್. ಅದೇ ಮದುವೆ, ಅದರಲ್ಲೇ ಎಲ್ಲ ಇರುತ್ತೆ. ನಾಟ್ ಓನ್ಲಿ ಮ್ಯಾರೇಜ್, ಬೇಕಾದಷ್ಟಿದೆ. ಮಕ್ಕಳಾದಮೇಲೆ ಅದಕ್ಕೆ ವಿದ್ಯಾರಂಭಗಳಿದೆ, ಅದಕ್ಕೆ ಅನ್ನಪ್ರಾಶನ ಇದೆ. ನಾವು ಮಾಡ್ಕೊಂಡಿಲ್ಲ ಅಂದರೆ ಆ ಮಕ್ಕಳಿಗಿರ್ತದೆ, ಮಾಡ್ಕೋಬಹುದು. ಇದೆಲ್ಲ ಇರುತ್ತೆ. ಆ ನಂತರದಲ್ಲಿ ಅವ್ರಿಗೆ ಉಪನಯನಗಳಿದೆ. ಎಲ್ಲ ಕೂಡ ಏನೊಂದೋ ಎಲ್ಲೋ ಒಂದು ಕಡೆ ಬದಲಾಯಿಸುತ್ತೆ ಜೀವನವನ್ನು. ನಾವು ಮಾಡೋ ಪುಣ್ಯ ಕೆಲಸ, ಒಳ್ಳೆಯ ಕೆಲಸ, ಅದೆಲ್ಲೋ ಮುಂದೊಂದು ದಿನ ಅದನ್ನು ಇಟ್ ಲೀಡ್ಸ್ ಟು ಎ ಬ್ಯೂಟಿಫುಲ್ ಪಾತ್, ಅದು ಒಳ್ಳೆಯ ಹಾದಿಗೆ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನು ಹೇಳ್ತಾ, ನನಗೆ ಮದುವೆ ಆಗಿದೆ, ನನಗೆ ಗುರು ಹಿರಿಯರ ಆಶೀರ್ವಾದ ಬೇಕು, ಇದ್ದರೂ ಬೇಕು, ಇಲ್ಲದೇ ಇದ್ದರೂ ಕೊಡಿ ಅಂತ ಕೇಳ್ಕೊಳ್ತಾ, ಹಾಗೇ ಮದುವೆ ಆಗಿರ್ತಕ್ಕಂತಹ ದಾಂಪತ್ಯ ಜೀವನದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಜೀವನ ನಿಮ್ಮದಾಗಲಿ ಅಂತ ಬಯಸ್ತಾ, ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋಕೆ ಹೋಗ್ಬಿಡಿ. ಏನಿದ್ರೆ ಅದೇ ಲೈಫು. ಈವನ್ ಮೈಸೆಲ್ಫ್ ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಳ್ಳಲ್ಲ, ಬಟ್ ಏಮಿರುತ್ತೆ, ಸಂಕಲ್ಪ ಇರುತ್ತೆ, ಎಕ್ಸ್ಪೆಕ್ಟೇಷನ್ ಇರಲ್ಲ. ಸಂಕಲ್ಪ ಅಂದರೆ ಏನು ಹೇಳಿ, ಐ ಹ್ಯಾವ್ ಟು ರೀಚ್ ಇನ್ ಎ ಗುಡ್ ಪೊಸಿಷನ್, ಗುಡ್ ಗೋಲ್, ಅಷ್ಟೇ. ಸೊ ಯು ಆರ್ ಆಲ್ ಗೆಟ್ ಗುಡ್ ಬ್ಲೆಸ್ಸಿಂಗ್ಸ್ ವಿತ್ ಎವ್ರಿ ಒನ್. ಮದುವೆ ಆಗಿರ್ತಕ್ಕಂಥವ್ರಿಗೆ, ನನ್ನ ವಿಡಿಯೋ ಆಗಿಲ್ಲದೆ ಇರೋರು ಕೂಡ, ಅವ್ರುಗಳಿಗೂ ಕೂಡ, ಸೊ ದಟ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಶುಭರಾತ್ರಿ ಎಲ್ರಿಗೂ ಕೂಡ. ಗುಡ್ ನೈಟ್. ಕೀಪ್ ಆನ್ ವಾಚಿಂಗ್. ಹಿಡಿಸ್ತಾ ಇದ್ದರೆ ನೋಡಿ. ಐ ವಾಂಟ್ ಸೇ ಮೋರ್ ದ್ಯಾನ್ ದಟ್. ಥ್ಯಾಂಕ್ ಯು. ಶುಭರಾತ್ರಿ.